ಆಕಾಶವಾಣಿ ಮೂಲವ್ಯಾಧಿ ಈ ವಿಷಯ ಕುರಿತು ವಿಜಯಪುರ ನಗರದ ಡಾಕ್ಟರ್ ರಾಕೇಶ್ ಕುಮಾರ್ ಗುಜರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಬಹಳ ಸಾಮಾನ್ಯವಾದಂತಹ ಒಂದು ಕಾಯಿಲೆಯನ್ನು ನೋಡ್ತಾ ಇದ್ದೀವಿ. ಅನೇಕರು ಮೂಲವ್ಯಾಧಿ ಅನ್ನುವಂತಹ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ಮೂಲವ್ಯಾಧಿ ಅನ್ನುವಂಥದ್ದು ಬಹಳ ಸಾಮಾನ್ಯ ರೋಗ ಅನ್ನುವಂಗ ಆಗ್ಬಿಟ್ಟದ. ಇಂಥ ಒಂದು ಮೂಲವ್ಯಾಧಿ ಶುರುವಾಯಿತು ಅಂತಂದ್ರೆ ಬಹಳ ನೋವು, ತೊಂದರೆ ಅನುಭವಿಸಬೇಕಾಗ್ತದೆ. ಇಂತಹ ಒಂದು ಮೂಲವ್ಯಾಧಿಯನ್ನ ನಾವು ದೂರ ಇಡುವುದು ಬಹಳ ಮುಖ್ಯವಾದಂಥದ್ದು. ಯಾಕೆ ಮೂಲವ್ಯಾಧಿ ಬರ್ತದ, ಹೆಂಗ್ ಬರ್ತದ, ಇದರ ಲಕ್ಷಣಗಳೇನು, ಇದರೊಳಗ ಏನೇನು ಪ್ರಕಾರಗಳದಾವ, ಮತ್ತೆ ಇದಕ್ಕೆ ಏನು ಚಿಕಿತ್ಸೆ, ಈ ವಿಷಯದ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗ ಕೂಲಂಕುಷವಾಗಿ ತಿಳ್ಕೊಳ್ಳೋಣ. ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ವಿಜಯಪುರದ BLD ಆಯುರ್ವೇದ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ರಾಕೇಶ್ ಕುಮಾರ್ ಶಶಿಕುಮಾರ್ ಗುಜರ್ ಅವರು ಇದ್ದಾರೆ. ಡಾಕ್ಟರ್ ರಾಕೇಶ್ ಕುಮಾರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಮೂಲವ್ಯಾಧಿ ಅನ್ನುವಂಥದ್ದು ಈಗ ನಾವು ನೋಡ್ತಾ ಇದ್ದೀವಿ ಬಹಳ ಸಾಮಾನ್ಯವಾದಂತಹ ಒಂದು ರೋಗ ಅಂತ ಹೇಳಿ. ಅನೇಕ ವರ್ಷಗಳ ಹಿಂದೆ ಬಹಳಷ್ಟು ಮೂಲವ್ಯಾಧಿ ಬಂತು ಅಂತಂದ್ರೆ ಜನರಿಗೆ ಬಹಳಷ್ಟು ಇದು ಯಾಕೆ ಬಂತಪ್ಪ ನನಗ ಅನ್ನುವಂತಹ ಒಂದು ಸಮಸ್ಯೆ ಉದ್ಭವ ಆಗ್ತಿತ್ತು. ಈಗ ಸರ್ವೇ ಸಾಮಾನ್ಯ ಅನ್ನುವಂತಹ ಒಂದು ವಿಚಾರ ಆಗಿಬಿಟ್ಟಿದೆ. ಈ ಮೂಲವ್ಯಾಧಿ ಯಾಕೆ ಬರ್ತದ, ಹೆಂಗ್ ಬರ್ತದ, ಮತ್ತ ಚಿಕಿತ್ಸೆ ಏನು, ಆಯುರ್ವೇದ ಚಿಕಿತ್ಸೆ ಕಾಮನ್ ಆಗಿ ಹೇಳ್ಬೇಕಂದ್ರೆ ಸರ್, ಮೂಲವ್ಯಾಧಿ ಅಂದ್ರೆ ಇದು ಒಂದು ಕನ್ನಡನಾಗ ಮಾತಾಡುವಂತದ್ದು ಒಂದು ಶಬ್ದ. ಪೈಲ್ಸ್ ಅಂತೂ ಕಾಮನ್ ಆಗಿ ಹೇಳ್ತಾರೆ. ಯಾವ ವ್ಯಾಧಿ ಮೂಲ ಭಾಗದಲ್ಲೇ ಆಗುತ್ತೆ ಅದು ಮೂಲವ್ಯಾಧಿ ಅಂತ ಕನ್ನಡದಲ್ಲಿ ಹೇಳ್ಬೇಕಾದ್ರೆ. ಮೂಲವ್ಯಾಧಿ ಅನ್ನೋದು ಜನರಲ್ ಆಗಿ ಪೈಲ್ಸ್ ಅನ್ನೋದು ಇಂಗ್ಲಿಷ್ ಟರ್ಮ್ ಪೈಲ್ಸ್ ಅಂತ ಹೇಳ್ತೀವಿ. ಇದನ್ನೇ ಮೆಡಿಕಲ್ ಟರ್ಮ್ ಏನಂತೀವಿ ಅಂದ್ರೆ ಹೆಮರಾಯ್ಡ್ಸ್ ಅಂತ ಅಂತೀವಿ. ಸೊ ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತ. ಈಗ ಮೂಲ ಭಾಗದಲ್ಲಿ ಅಂದ್ರೆ ಏನಸ್ ಅಂತ ಹೇಳ್ತೀವಿ ಅಥವಾ ಗುದದ್ವಾರ ಅಂತ. ಗುದದ್ವಾರದಲ್ಲಿ ಆಗುವಂತಹ ಒಂದು ವ್ಯಾಧಿ. ಗುದದ್ವಾರದಲ್ಲಿ ಏನಾಗ್ತಾವ ಅಂದ್ರೆ ಜನರಲ್ ಆಗಿ ಹೇಳ್ತೀವಿ ಅಂದ್ರೆ ಸ್ವಲ್ಪ ಯಾವ್ದಾದ್ರು ಗಂಟಿದ್ರು ಅದಕ್ಕೆ ಮೂಲವ್ಯಾಧಿ ಅಂತಾರೆ. ಅಥವಾ ಮಲ ವಿಸರ್ಜನೆ ಮಾಡುವಾಗ, ಮೋಷನ್ ಪಾಸ್ ಮಾಡುವಾಗ ಯಾವಾಗಾದ್ರೂ ನೋವು ಆಗ್ತಿತ್ತು, ಉರಿ ಆಗ್ತಿತ್ತು, ಅದಕ್ಕೂ ಮೂಲವ್ಯಾಧಿ ಅಂತಾರೆ. ಇಲ್ಲಾಂದ್ರೆ ಈ ಮೋಷನ್ ಹೋಗೋ ಜಾಗದಲ್ಲಿ ಯಾವುದೇ ಒಂದು ದೋಷ ಅಥವಾ ಯಾವುದೇ ಒಂದು ರೋಗ ಅಥವಾ ಯಾವುದೇ ಒಂದು ಕಾಯಿಲೆ ಕಂಡು ಬಂದ್ರು ಜನರಲ್ ಆಗಿ ಹೇಳೋದು ಜನ ಏನಂತ ಅನ್ನೋದನ್ನ ಮೂಲವ್ಯಾಧಿ ಅಂತ. ಮೂಲವ್ಯಾಧಿ ಅದರಲ್ಲಿ ಬಹಳ ಪ್ರಕಾರಗಳನ್ನು ಮಾಡ್ತಾರೆ. ಉರಿ ಮೂಲವ್ಯಾಧಿ ಅಂತ ಜನ ಹೇಳ್ತಾರೆ. ಉರಿ ಮೂಲವ್ಯಾಧಿ ಅಂತ ಜನರಲ್ ಆಗಿ ನಾವು ಅದನ್ನ ಫಿಶರ್ ಅಂತ ಹೇಳ್ತೀವಿ. ಅಥವಾ ಅದನ್ನ ರಕ್ತ ಮೂಲವ್ಯಾಧಿ ಅಂತಾರೆ, ಅಥವಾ ಗಂಟು ಮೂಲವ್ಯಾಧಿ ಅಂತ. ಇದನ್ನ ಪೈಲ್ಸ್ ಅಥವಾ ಹೆಮೊರಾಯ್ಡ್ಸ್ ಅಂತ ಹೇಳ್ತೀವಿ, ಅಥವಾ ಪಾಲಿಪ್ಸ್ ಅಂತ ಆಗ್ತಾವೆ. ಸೊ ಜನರಲ್ ಆಗಿ ಡಿಫ್ರೆಂಟ್ ಟೈಪ್ಸ್, ಬೇರೆ ಬೇರೆ ತರಹದ ಮೂಲವ್ಯಾಧಿಗಳು ನಾವು ನೋಡ್ತೀವಿ. ಬಟ್ ಆದ್ರೆ ಅದ್ರೊಳಗೂ ಕಾಮನ್ ಆಗಿ ಕಾಣುವಂತದ್ದು ಯಾವುದು ಅಂತಂದ್ರೆ ಹೆಮೊರಾಯ್ಡ್ಸ್ ಅಥವಾ ಪೈಲ್ಸ್ ಅಂತ. ನಾವು ಜನರಲ್ ಆಗಿ ಈಗ ಡಿಸೀಸಸ್ ಯಾವ ನೋಡ್ತೀವಿ ಅಂದ್ರೆ ಪೈಲ್ಸ್ ಅಂತ ಅಥವಾ ಹೆಮೊರಾಯ್ಡ್ಸ್ ಅಂತೀವಿ. ಅದಕ್ಕೆ ರಕ್ತ ಮೂಲವ್ಯಾಧಿ ಅಥವಾ ಗಂಟು ಮೂಲವ್ಯಾಧಿ ಅಂತೀವಿ. ಮತ್ತೆ ಆಮೇಲೆ ಇನ್ನೊಂದು ಫಿಶರ್ ಅಂತ ಹೇಳ್ತೀವಿ. ಫಿಶರ್ ಅಂದ್ರೆ ಮೋಷನ್ ಹೋಗೋ ಜಾಗದಲ್ಲಿ ಕಟ್ ಆಗಿರೋದು, ಅದರಲ್ಲೇ ಉರಿ, ನೋವು, ಮೋಷನ್ ಹೋಗುವಾಗೆಲ್ಲ ಇರುತ್ತದೆ. ಸೆಕೆಂಡ್. ಥರ್ಡ್ ಯಾವುದು ಅಂತಂದ್ರೆ ಭಗಂಧರ ಅಂತ. ಭಗಂಧರ ಅಂದ್ರೆ ಫಿಸ್ಟುಲೈನ್ ಏನು ಅಂತ. ಸೊ ಫಿಸ್ಟುಲೈನ್ ಏನು ಅಂದ್ರೆ ಅದರಲ್ಲಿ ಏನಾಗುತ್ತೆ, ಮೋಷನ್ ಹೋಗೋ ಜಾಗ ಅಂದ್ರೆ ಗುದದ್ವಾರದಿಂದ ಸೈಡಿಗೆ ಇನ್ನೊಂದು ಗುಳ್ಳಿ ತರ ಆಗಿ ಅಲ್ಲಿಂದ ಒಂದು ಕಮ್ಯುನಿಕೇಟಿಂಗ್ ಟ್ರ್ಯಾಕ್ಟ್, ಒಂದು ದಾರಿ ಮಾಡಿಕೊಂಡು ಆ ಮೋಷನ್ ಹೋಗೋ ಜಾಗಕ್ಕೆ ಒಳಗಡೆ ರೆಕ್ಟಮ್ ಅಥವಾ ಏನಸ್ ಅಲ್ಲಿ ಕನೆಕ್ಷನ್ ಆಗೋದು. ಇದು ಭಗಂಧರ ಅಥವಾ ಇದಕ್ಕೇನಂತೀವಿ ಫಿಸ್ಟುಲೈನ್ ಏನು ಅಂತ. ಮತ್ತೆ ಇನ್ನೊಂದು ಆಪ್ಸಸ್ ಅಂತ ಆಗ್ತದೆ. ಆಪ್ಸಸ್ ಅಂತ ಜನರಲ್ ಆಗಿ ಕುರ ಅಂತ ಹೇಳ್ತೀವಿ. ಸೊ ಆ ಕುರ ಆಗೋದು ಮೋಷನ್ ಹೋಗೋ ಜಾಗದ ಸುತ್ತಮುತ್ತಲ ಅಥವಾ ಅದ್ರಲ್ಲಿ ಏನಾದ್ರು ಜಾಗದಲ್ಲಿ ಆದ್ರೆ ಅದನ್ನು ನೋವೇ ಇರ್ತದೆ. ಅದಕ್ಕೂ ಜನ ಮೂಲವ್ಯಾಧಿ ಅಂತಾನೆ ಬರ್ತಾರಂತ ನಮ್ಮ ಕಡೆ. ಸೊ ಮೂಲವ್ಯಾಧಿ ಅನ್ನೋದಕ್ಕೆ ಅಂದ್ರೆ ಈಗ ನಾವು ಕಾಮನ್ ಆಗಿ ಹೇಳುವಂತ ಡಿಸೀಸ್ ಇವತ್ತನ್ ಬಿಟ್ಟು ಮತ್ತೆ ಪಾಲಿಪ್ಸ್ ಅಂತ ಆಗ್ತಾವ, ಸಣ್ಣ ಸಣ್ಣ ಗಂಟುಗಳು ಇರ್ತಾವ್ರಿ, ಅವು ಆಗ್ತಾವು. ಪಾಲಿಪ್ ಅಂತ ಬಿಟ್ಟು ಮತ್ತೆ ಬೇರೆ ಯಾವ್ದಾದ್ರು ಒಂದು ಅಲ್ಸರೇಟಿವ್ ಕೊಲೈಟಿಸ್ ಅಂತ ಆಗ್ತದೆ. ಅಂದ್ರೆ ಹೊಟ್ಟೆಯೊಳಗೆ ನೋವು ಇರ್ತೈತಿ, ಬಟ್ ಅದು ಮೋಷನ್ ಹೋಗೋ ಜಾಗದವನು ಉರಿ ಒಳಗಿರ್ತೈತಿ, ಅದು ಆಗುದು. ಅಥವಾ ಮೇಲಿಂದ ಮೇಲೆ ಮೋಷನ್ ಹೋಗಿ ಹೋಗಿ ಬಹಳ ಸಲ ಮೋಷನ್ ಹತ್ತಿತ್ತು, ಡಿಸೆಂಟ್ರಿ ಅಥವಾ ಡಯರಿಯಾ, ಅದೇ ಅತಿಸಾರ ಅಂತ ಏನಂತೀವಿ, ಅದೇನಾದ್ರೂ ಆಗಿದ್ರು ಮೋಷನ್ ಹೋಗೋ ಸ್ವಲ್ಪ ಉರಿ ಅಥವಾ ನೋವು ಇರ್ತೈತಿ. ಇಲ್ಲ ಈಗ ಪ್ರೆಗ್ನೆನ್ಸಿಯಲ್ಲಿ ಹೆಣ್ಮಕ್ಳಿಗೆ ಏನಾಗಿರ್ತೈತಿ ಅಂದ್ರೆ ಪ್ರೆಷರ್ ಇರೋದ್ರಿಂದ ಫಸ್ಟ್, ಸೆಕೆಂಡ್, ಥರ್ಡ್ ಟ್ರೈಮಸ್ಟರ್ ಅಲ್ಲಿ ಅಥವಾ ಮೋಸ್ಟ್ಲಿ ಲಾಸ್ಟ್ ಟ್ರೈಮಸ್ಟರ್ ಅಲ್ಲಿ ಪ್ರೆಷರ್ ಹೊಟ್ಟೆಯೊಳಗೆ ಬೇಬಿದು ಪ್ರೆಷರ್ ಇರೋದ್ರಿಂದ ಹೊಟ್ಟೆ ಮೇಲೆ ಅವಾಗ್ನೂ ಒಂದು ಗಂಟು ಅಥವಾ ಅವಾಗ್ನೂ ಮೋಷನ್ ಹೋಗೋ ಕಾನ್ಸ್ಟಿಪೇಷನ್ ಇದ್ದು ಅಂದ್ರೆ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆಯಾಗಿ ಅದನ್ನು ಮೋಷನ್ ಗಟ್ಟಿ ಆಗೋದ್ರಿಂದ ಒಂದ್ ಸ್ವಲ್ಪ ತ್ರಾಸ ಆಗೋದು ಅಥವಾ ನೋವಾಗೋದು, ಇದನ್ನು ಮೂಲವ್ಯಾಧಿ. ಬಟ್ ನಾವು ಫಸ್ಟಿಗೆ ಕನ್ಸಿಡರ್ ಏನ್ ಮಾಡೋದು ಅಂತಂದ್ರೆ ಫಸ್ಟಿಗೆ ಪೈಲ್ಸ್ ಅಥವಾ ಹೆಮೊರಾಯ್ಡ್ಸ್ ಅಂದ್ರೆ ಏನು ಅಂದ್ರೆ ಇದಕ್ಕೆ ಜನರಲ್ ಆಗಿ ಮೂಲವ್ಯಾಧಿ ಅಥವಾ ಗಂಟು ಮೂಲವ್ಯಾಧಿ ಅಥವಾ ರಕ್ತ ಮೂಲವ್ಯಾಧಿ ಅಂತ. ಸೊ ಇದನ್ನು ಒಂದೇ ನೋಡೋಣ. ಅಂದ್ರೆ ಪ್ರಕಾರದಲ್ಲಿ ನೋಡಬೇಕು ಅಂತಂದ್ರೆ ಈ ಗಂಟು ಮೂಲವ್ಯಾಧಿ ಅಥವಾ ರಕ್ತ ಮೂಲವ್ಯಾಧಿ ಅನ್ನೋದು
ಜನರಲ್ ಆಗಿ ಇದರಲ್ಲಿ ಫಸ್ಟ್ ಅಂದ್ರೆ ಏನ್ ಹೇಳ್ತೀವಿ ಅಂದ್ರೆ ಹೊರಗಡೆ ಗಂಟು ಕಂಡು ಬರೋದು ಅಥವಾ ಗುದದ್ವಾರನ ಮಲ ವಿಸರ್ಜನೆ ಮಾಡಿದ್ಮೇಲೆ ತೊಳ್ಕೊಳ್ಳುವಾಗ ಅಲ್ಲಿ ಏನಾದ್ರೂ ಗಂಟು ತರ ಹತ್ತಿದ್ರೆ ಅದಕ್ಕೆ ಏನಂತ ಎಕ್ಸ್ಟರ್ನಲ್ ಪೈಲ್ಸ್ ಅಥವಾ ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ಅಂತೀವಿ. ಅಂದ್ರೆ ಹೊರಗಡೆ ಗಂಟುಗಳು ಕಾಣೋದು. ಇನ್ನೊಂದು ಏನಾಗ್ತೈತೆ ಅಂದ್ರೆ ಒಳಗಡೆಯಿಂದ ಗಂಟುಗಳು ಇರುತ್ತೆ, ಒಳಗಡೆ ಇರೋದು. ಸೊ ಅಂದ್ರೆ ಕಾಣಂಗಿಲ್ಲ, ಡೈರೆಕ್ಟ್ ಆಗಿ ನಿಮಗೆ ಫಸ್ಟ್ ಮೋಷನ್ ಹೋಗೋದಾಗ ಹತ್ತಿರಂಗಿಲ್ಲ. ಬಟ್ ಮೋಷನ್ ಪಾಸ್ ಮಾಡುವಾಗ ಅಥವಾ ಮೋಷನ್ ಪಾಸ್ ಮಾಡಿ ಎಂಡ್ ಆದ್ಮೇಲೆ ಮುಗಿದಾದ್ಮೇಲೆ ಅವಾಗ್ನೂ ಗಂಟುಗಳು ಹೊರಗಡೆ ಬರೋದು. ಸೊ ಹಿಂಗ್ ಹೊರಗಡೆ ಬಂದಿದ್ದಕ್ಕೆ ಏನಂತೀವಿ ಇಂಟರ್ನಲ್ ಪೈಲ್ಸ್ ಅಂತೀವಿ, ಸೊ ಅಥವಾ ಇಂಟರ್ನಲ್ ಹೆಮೊರಾಯ್ಡ್ಸ್ ಅಂತ. ಬಟ್ ಒಬ್ಬೊಬ್ರಿಗೆ ಏನಿರ್ತಾವ ಎರಡು ಹೊರಗಡೆನೂ ಇರ್ತಾವ, ಒಬ್ಬರಿಗೆ ಒಳಗಡೆ ಇರ್ತಾವ. ಸೊ ಇದು ಮೂಲವ್ಯಾಧಿ ಅನ್ನೋದು ಈಗ ಹೊರಗಡೆ ಅಂದ್ರೆ ಹೆಮೊರಾಯ್ಡ್ಸ್ ಅಥವಾ ಪೈಲ್ಸ್ ಅನ್ನೋದು ಇಂಟರ್ನಲ್ ಅಂದ್ರೆ ಒಳಗಡೆ ಇರೋದು, ಎಕ್ಸ್ಟರ್ನಲ್ ಅಂದ್ರೆ ಹೊರಗಡೆ ಕಂಡು ಬರೋದು ಗಂಟು ಅಂತ. ಆಮೇಲೆ ಎರಡು ಕೂಡಿದ್ದು ಇದಕ್ಕಂತೀವಿ. ಈ ಗಂಟುಗಳು ಯಾವಾಗ ಹೊರಗಡೆ ಇರ್ತಾವ, ಎಕ್ಸ್ಟರ್ನಲ್ ಇರ್ತಾವ ಅಂದ್ರೆ ಅವು ಏನಿರ್ತಾವ ಸರ್ ಜನರಲ್ ಆಗಿ ಪೇನ್ಫುಲ್ ಇರ್ತಾವ, ನೋವು ಆಗ್ತಿರ್ತಾವ ಸ್ವಲ್ಪ. ಮತ್ತೆ ಆಮೇಲೆ ಇನ್ನೊಂದೇನ್ ಸಿಂಪ್ಟಮ್ ಇರ್ತೈತೆ ಅಂದ್ರೆ ಯಾವಾಗಾದ್ರೂ ಮೋಷನ್ ಪಾಸ್ ಮಾಡುವಾಗ ಹೆಚ್ಚಿಗೆ ನೋವು ಆಗೋದು. ಇದು ಮೋಷನ್ ಪಾಸ್ ನೋವು ಆಗೋದು ಅಥವಾ ಯಾವಾಗಾದ್ರೂ ಸ್ವಲ್ಪ ಉರಿ ಆಗೋದು ಅಥವಾ ನವೆ ಅಥವಾ ಏನೋ ತುರಿಸೋದು ಅಂತ ಹೇಳ್ತೀವಿ. ಸೊ ತುರಿಕೆ ಆಗೋದು ಮೋಷನ್ ಆಗೋದು, ಇದು ಲಕ್ಷಣಗಳು ಕಂಡು ಬರ್ತಾವ. ಇಂಟರ್ನಲ್ ಹೆಮೊರಾಯ್ಡ್ಸ್ ಅಂದ್ರೆ ಒಳಗಡೆ ಗಂಟುಗಳಿದ್ವು ಅಂದ್ರೆ, ಸೊ ಒಳಗಡೆ ಗಂಟುಗಳಿದ್ದಾಗ ಏನಾಗ್ತೈತಿ, ಒಂದೇದ್ದು ರಕ್ತ ಬರುವುದು, ಅದು ಪೇನ್ಲೆಸ್ ಇರ್ತದೆ ಅಂದ್ರೆ ಪೇನ್ ಇಲ್ದೇನೆ ಯಾವಾಗಾದ್ರೂ ಮೋಷನ್ ಹೋದಾಗ ರಕ್ತ ಬರೋದು. ರಕ್ತ ಬಂದಿದ್ದು ಹೆಂಗಿರ್ತದೆ ಅಂದ್ರೆ ಫ್ರೀ ಫ್ಲೋಯಿಂಗ್ ಅಂದ್ರೆ ಕ್ಲೀನ್ ಆಗಿ ಹನಿ ಹನಿ ರಕ್ತನೇ ಬರೋದು. ಇಲ್ಲ ನಾವು ಪ್ಯಾನ್ ನಾಗ ಏನಾರ ಮೋಷನ್ ಹೋಗಾದ್ಮೇಲೆ ಪ್ಯಾನ್ ನೋಡಿದ್ರೆ ಪ್ಯಾನ್ ಫುಲ್ ಫೋರ್ಸ್ಫುಲ್ ಆಗಿ ಸಿರಿಂಜಿಂಗ್ ತರ ಮೋಷನ್ ಫುಲ್ ರಕ್ತ ಬರೋದು. ಸೊ ಅದನ್ನು ರಕ್ತ ಮೂಲವ್ಯಾಧಿ ಅಂತ. ಅಂದ್ರೆ ಇದು ಇಂಟರ್ನಲ್ ಹೆಮೊರಾಯ್ಡ್ಸ್, ಗಂಟುಗಳು ಒಳಗಡೆ ಇರ್ತಾವ, ಅಲ್ಲಿಂದ ಒಡೆದು ಬರೋದು. ಇದಕ್ಕೆ ಜನರಲ್ ಕಾರಣಗಳು ಏನಾಗ್ತಾವು, ಎದರಿಂದ ಆಗ್ತೈತಿ. ಈಗಿಂದ ಹ್ಯಾಬಿಟ್ ಪ್ರಕಾರ ಅಥವಾ ನಮ್ದು ರೊಟೀನ್ ನೋಡಿದ್ರೆ ಬೆಳಗ್ಗೆ ಎದ್ದಾಗಿಂದ ಸಿಟ್ಟಿಂಗ್ ಜಾಬ್ ಬಹಳ ಜನ ಮಾಡ್ತಿರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಕೂಡೋದು, ಆಮೇಲೆ ಲ್ಯಾಕ್ ಆಫ್ ಎಕ್ಸರ್ಸೈಸ್ ನಾವು ಮಾಡದೇ ಇರೋದು, ವ್ಯಾಯಾಮ ಇಲ್ಲದೆ ಇರೋದು. ಸೊ ಎಕ್ಸರ್ಸೈಸ್ ಮಾಡದೇ ಇರೋದು, ಬಹಳ ಹೊತ್ತನ ಒಂದೇ ಕಡೆ ಕೂಡುದು, ಅಥವಾ ಯಾರು ಟ್ರಾವೆಲಿಂಗ್ ಮಾಡ್ತಿರ್ತಾರೆ ಗಾಡಿ ಮೇಲೆ ಅಥವಾ ಬಸ್ಸಿಗೆ ಡೈಲಿ 1 hour 2 hours ಟ್ರಾವೆಲಿಂಗ್ ಮಾಡ್ತಿರ್ತಾರೆ. ಸೊ ಅಂತವ್ರಿಗೆ ಆಗೋದು ಅಂದ್ರೆ ಕುಂತು ಏನಾಗ್ತದೆ ಸರ್, ಒಳಗಡೆ ಮೋಷನ್ ಕ್ಲಿಯರ್ ಆಗಿ ಅಂದ್ರೆ ಏನು ಮೋಷನ್ ಕ್ಲಿಯರ್ ಆಗಿ ಪಾಸ್ ಆಗ್ತಿರಂಗಿಲ್ಲ. ಸೊ ಒಂದು ನಾವು ಜನರಲ್ ಆಗಿ ಫಿಸಿಯೋಲಜಿ ಏನಂತ ಹೇಳ್ತೀವಿ ಅಂದ್ರೆ ನಾವು ಊಟ ಮಾಡಿದಂತ ಆಹಾರ ಏನಾಗ್ತೈತಿ ಚೆನ್ನಾಗಿ ಪಚನ ಆಗಿದ್ದನ್ನ ಒಂದು ಮಲಭಾಗ ಮತ್ತು ಆಮೇಲೆ ಇನ್ನೊಂದು ಕಿಟ್ಟ ಭಾಗ ಅಂತ ಆಗುತ್ತೆ. ಮಲಭಾಗ ಇದ್ದಿದ್ದು ಏನಾಗುತ್ತೆ ಅಂದ್ರೆ ಅದೇ ಮೋಷನ್ ಆಗುತ್ತೆ. ಸೊ ಮಲದಲ್ಲಿ ಮತ್ತೆ ನಾವು ಮೂತ್ರ ಮತ್ತು ಆಮೇಲೆ ಇದು ಮಲ ಅಂತ ಹೇಳ್ತೀವಿ. ಸೊ ಮಲಭಾಗ ಅನ್ನೋದು ಅಥವಾ ಸ್ಟೂಲ್ಸ್ ಅಥವಾ ಫೀಸಸ್ ಅಂತ ಏನ್ ಹೇಳ್ತೀವಿ, ಈ ಮೋಷನ್ ಒಳಗಡೆನೆ ಉಳಿದು ಗಟ್ಟಿ ಆಗೋದು. ಜನರಲ್ ಆಗಿ ಒಬ್ಬೊಬ್ರು ಡೈಲಿ ಮೋಷನ್ ಪಾಸ್ ಮಾಡ್ತಿರ್ತಾರೆ ಬೆಳಿಗ್ಗೆ, ಸೊ ಇನ್ನೊಬ್ರು ದಿನಕ್ಕೆ 2 ಸಲ ಮೋಷನ್ ಪಾಸ್ ಮಾಡ್ತಿರ್ತಾರೆ. ಅವ್ರವ್ರ ಪ್ರಕಾರ 1 ಸಲ ಪಾಸ್ ಮಾಡಿದ್ರು 2 ಸಲ ಪಾಸ್ ಮಾಡಿದ್ರು ಎಲ್ಲ ನಾರ್ಮಲ್ ಅಂತಾನೆ. ಬಟ್ ಒಬ್ಬೊಬ್ರಿಗೆ 2 ಸಲ, ಒಂದ್ ದಿನ ಬಿಟ್ಟು ಒಂದಿನ ಮೋಷನ್ ಪಾಸ್ ಮಾಡಿದ್ರೆ ಮೊದ್ಲಿಂದನೇ ಅವ್ರಿಗೆ ಅದೇ ರೂಢಿ ಇರ್ತದೆ. ಸೊ ಅಂತವ್ರಿಗೂ ಅದನ್ನು ಅವ್ರದ್ದು ನಾರ್ಮಲ್ ಅವರಿಗೆ. ಬಟ್ ಯಾವಾಗ ಈ ಮೋಷನ್ ಪಾಸ್ ಮಾಡೋದು 2 ದಿನ ಅಥವಾ 3 ದಿನ ಅಥವಾ 4-5 ದಿನ ಆದ್ರೂ ಮೋಷನ್ ಪಾಸ್ ಆಗಿಲ್ಲ, ಅಥವಾ ಮೋಷನ್ ಪಾಸ್ ಮಾಡುವಾಗ ಗಟ್ಟಿಯಾಗಿ ಮೋಷನ್ ಹೊರಗಡೆ ಬಲ್ದಿರೋದು ತಿನ್ಕೋದು ಅಂದ್ರೆ ನಾವು ಪ್ರೆಷರ್ ಕೊಡೋದು, ಸೊ ತಿನ್ನಕಿ ಮೋಷನ್ ಮಾಡೋದು. ಸೊ ಈ ತರದ್ದೆಲ್ಲ ಹ್ಯಾಬಿಟ್ಸ್ ಇದ್ದವರಿದ್ರಂದ್ರೆ, ಅಥವಾ ಬಹಳತ್ತನ ಒಂದೇ ಮೋಷನ್ ಹೋಗೋ ಜಾಗದಲ್ಲಿ ಒಂದು 10 ನಿಮಿಷ 15 ನಿಮಿಷ ತನ ಮೋಷನ್ ಹೋಗೋದು ಅಂದ್ರೆ ಪೈಖಾನೆ ಒಳಗಡೆ ಕೂಡೋದು, ಟಾಯ್ಲೆಟ್ ರೂಮ್ ಅಲ್ಲಿ ಒಂದು 10 minutes ಕುಂತ್ಬಿಡೋದು ಅಥವಾ 20 minutes ಕೊಡೋದು. ಅಂದ್ರೆ ಎಷ್ಟು ಮೋಷನ್ ಪಾಸ್ ಮಾಡಿ ಹೊರಗಡೆ ಬರಂಗಿಲ್ಲ, ಅಲ್ಲೇ ಪೇಪರ್ ಓದ್ಕೊಂಡು ಕೊಡೋದು, ಅಲ್ಲೇ ಸಿಗರೇಟ್ ಸೇದ್ಕೊಂಡು ಕೊಡೋದು, ಸೊ ಮೊಬೈಲ್ ಹಿಡ್ಕೊಂಡು ಕೊಡೋದು. ಈ ತರ ಮಾಡೋದ್ರಿಂದ ಅಂದ್ರೆ ಬಹಳತ್ತನ ಒಂದೇ ಜಾಗದಾಗ ಕೂಡೋದ್ರಿಂದ ಏನಾಗೈತೆ ಅಂದ್ರೆ ಮೋಷನ್ ಕ್ಲಿಯರ್ ಆಗಂಗಿಲ್ಲ ಅಥವಾ ಪ್ರೆಷರ್ ಅಲ್ಲಿ ಬೀಳ್ತೈತೆ ಅಂತ. ಸೊ ಯಾವಾಗ ಮೋಷನ್ ಹೋಗೋ ಜಾಗದಲ್ಲಿ ಪ್ರೆಷರ್ ಹೆಚ್ಚಿಗೆ ಬೀಳ್ತೈತಿ ಅಥವಾ ಕೂಡೋದ್ರಿಂದನೂ ಪ್ರೆಷರ್ ಬೀಳ್ತೈತಿ. ಅಥವಾ ಊಟದಲ್ಲಿ ಅಂದ್ರೆ ಆಹಾರ ಪದ್ಧತಿಗಳು ನಾವೇನ್ ಮಾಡ್ತೀವಿ, ಜನರಲ್ ಆಗಿ ರಿಚ್ ಫೈಬರ್ ಡಯಟ್ ಅಂದ್ರೆ ನಾರಿರುವಂತಹ ಪದಾರ್ಥನ ತಿನ್ಬೇಕು ಅಂತ. ಅಂದ್ರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಸಿ ತರಕಾರಿ ತಿನ್ಬೇಕು, ವೆಜಿಟೇಬಲ್ಸ್ ಎಲ್ಲಾನು ಯಾವ್ದು ವೆಜಿಟೇಬಲ್ಸ್ ಬಿಡಬಾರ್ದು ಅಂತಲ್ಲ, ಅಂದ್ರೆ ವೆಜಿಟೇಬಲ್ಸ್ ಎಲ್ಲ ಈಕ್ವಲ್ ಪ್ರೊಪೋರ್ಷನ್ ಒಳಗಡೆ ತಿನ್ಬೇಕು. ನಾವು ಒಂದ್ ಸ್ವಲ್ಪ ಇದು ತಿನ್ನಂಗಿಲ್ಲ ಅದು ತಿನ್ನಂಗಿಲ್ಲ ಅಂತ ಹೇಳಿ ಬರೀ ನಾರ್ಮಲ್ ಆಗಿ ಮೈದಾ ಇಟ್ಟಿದ್ದು ಜಂಕ್ ಫುಡ್ಸ್, ಬೇಕರಿ ಐಟಮ್ಸ್ ಇವೆಲ್ಲ ತಿನ್ನೋದ್ರಿಂದನೂ ಏನಾಗ್ತದೆ, ಮೋಷನ್ ಒಳಗಡೆ ನಾರು ಪದಾರ್ಥ ಕಡಿಮೆ ಆಗಿ ಅಂದ್ರೆ ರಿಚ್ ಫೈಬರ್ ಡೈಟ್ ಇರಂಗಿಲ್ಲ. ಸೊ ಅವ್ರಿಗೆ ಮೋಷನ್ ಕಾನ್ಸ್ಟಿಪೇಷನ್ ಆಗ್ತೈತೆ, ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗೋದು. ಈಗಂತೂ ಆಹಾರ ಪದ್ಧತಿನೇ ನಮ್ದು ತಪ್ಪಿ. ಹೌದ್ರಿ. ಈಗ ಹೀಗಾಗೋದ್ರಿಂದ ಏನಾಗ್ತದೆ, ಒಳಗಡೆ ಮೋಷನ್ ನಾವು ಯಾವಾಗ ಕ್ಲಿಯರ್ ಆಗಿ ಊಟ ಕರೆಕ್ಟ್ ಆಗಿರಂಗಿಲ್ಲ, ಅವಾಗ ಏನಾಗ್ತೈತಿ ಅಂದ್ರೆ ನಾರು ಪದಾರ್ಥ ಇರ್ಲಾರ್ದ ಟೈಮ್ನಾಗ ಮೋಷನ್ ಒಂದ್ ಸ್ವಲ್ಪ ಒಳಗಡೆ ಹೋಗಿ ಗಟ್ಟಿ ಆಗೋ ಚಾನ್ಸಸ್ ಇರ್ತದೆ, ಅಥವಾ ಕ್ಲಿಯರ್ ಆಗಂಗಿಲ್ಲ, ಅಥವಾ ಕ್ವಾಂಟಿಟಿ ಫಾರ್ಮೇಶನ್ ಎಷ್ಟೈತೆ ಕಡಿಮೆ ಆಗುತ್ತೆ. ಅಂತದ್ರೊಳಗೆ ಏನ್ ಮಾಡ್ತೀವಿ ಅಂದ್ರೆ ಇಂಥವೆಲ್ಲ ಆಡೆಡ್ ಇಫೆಕ್ಟ್ಸ್ ಅಂದ್ರೆ ಕುಂತ್ ಬಾಳತನ ಒಂದೇ ಕಡೆ ಕೂಡೋದು, ಬೆಳಿಗ್ಗೆ ಅಂತ ಕುಂತ ತಕ್ಷಣ ಒಂದ್ 2 ತಾಸು 3 ತಾಸು ಆದ್ಮೇಲೆ ಎದ್ಬಿಡೋದು, ರೆಸ್ಟ್ ಇರಂಗಿಲ್ಲ, ಕಂಟಿನ್ಯೂಸ್ ವರ್ಕ್ ಮಾಡೋದು. ಸೊ ಇದು ಅಥವಾ ರಾತ್ರಿ ಜಾಗರಣೆ ಮಾಡೋದು, ಎದ್ದು ಕೂಡೋದು ರಾತ್ರಿ, ಅಥವಾ ಲೇಟ್ ನೈಟ್ಸ್ ಮಲಗೋದು, ಅಂದ್ರೆ ಲೇಟ್ ನೈಟ್ ಒಳಗೆ ಎಚ್ಚರಿದ್ದು ಬೆಳಿಗ್ಗೆ ಬೇಗ ಹೇಳಂಗಿಲ್ಲ, ಲೇಟ್ ಆಗಿ ಹೇಳೋದು. ಸೊ ಈ ತರ ಎಲ್ಲ ಮಾಡೋದ್ರಿಂದ ನಾರ್ಮಲ್ ಆಗಿ ನಮ್ದು ಏನು ಒಂದು ಸೈಕಲ್ ಇರ್ತೈತಿ, ಆ ಸೈಕಲ್ ಡಿಸ್ಟರ್ಬ್ ಆಗ್ತದೆ ಊಟ ಮಾಡೋದು. ಸೊ ಈ ಸೈಕಲ್ ಡಿಸ್ಟರ್ಬ್ ಆಗೋದ್ರಿಂದ
ಒಂದೇದು ಮೋಷನ್ ಗಟ್ಟಿ ಆಯ್ತು ಅಥವಾ ಮಲಬದ್ಧತೆ ಆಯ್ತು. ಈ ಮಲಬದ್ಧತೆ ಗಟ್ಟಿ ಆಗೈತಿ ಮೋಷನ್ ನಾವೇನ್ ಮಾಡ್ತೀವಿ, ತಿನಿಕಿ ಮೋಷನ್ ಪಾಸ್ ಮಾಡೋದು ಅಥವಾ ತಿನಿಕಿ ಮಲಬದ್ಧತೆ ಇದ್ದದಿಂದ ತಿನಿಕಿ ನಾವು ಮೋಷನ್ ಹೊರಗಡೆ ಹಾಕೋದು. ಅವಾಗ ಯಾವಾಗ ಮಲ ಹೊರಗಡೆ ಬರ್ತೈತಿ ಅವಾಗ ನಾವು ಪ್ರೆಷರ್ ಕೊಟ್ಟು ಬರೋ ಜಾಗದಲ್ಲಿ ಆ ಸಣ್ಣ ಒಳಗಡೆ ಏನಲ್ ಕುಷನ್ಸ್ ಅಂತ ಇರ್ತಾವ ನಮ್ಮ ಗುದದ್ವಾರದಲ್ಲಿ. ಏನಲ್ ಕುಷನ್ಸ್ ಏನಾಗ್ತಾವ ಅವೇ ಸ್ವಲ್ಪ ಉಬ್ಬಿದ್ರೆ ಅದಕ್ಕೇನೆ ಮೂಲವ್ಯಾಧಿ ಅಥವಾ ಗಂಟು ಮೂಲವ್ಯಾಧಿ, ಅದಕ್ಕೆ ಪೈಲ್ಸ್ ಅಥವಾ ಹೆಮ್ರಾಯ್ಡ್ಸ್ ಅಂತ. ಈ ಒಳಗಡೆ ನಾವು ಹೆಂಗ್ ಬಾಯಾಗ ಹೆಂಗ್ ಮೆತ್ತಗೆ ಚರ್ಮ ಇರ್ತೈತಲ್ಲ ಸರ್, ಮ್ಯೂಕಸ್ ಮೆಂಬ್ರೇನ್ ಅಂತೀವಿ, ಆ ತರನೇ ತಿನ್ನ ಮೆಂಬ್ರೇನ್ ಒಳಗಡೆ ಇರ್ತೈತಿ ಮೋಷನ್ ಹೋಗೋ ಜಾಗದಲ್ಲಿ. ಆ ತಿನ್ ಮೆಂಬ್ರೇನ್ ಆಗ್ತೈತಿ ಒಂದ್ ಸ್ವಲ್ಪ ಪ್ರೆಷರ್ ಕೊಟ್ಟು ನಾವು ಕಾನ್ಸ್ಟಿಪೇಷನ್ ಇರೋದ್ರಿಂದ ಪ್ರೆಷರ್ ಕೊಟ್ಟು ಮೋಷನ್ ಮಾಡಿದ್ರೆ ಆಗ್ತದೆ ಮೋಷನ್, ಇಲ್ಲಾಂದ್ರೆ ಮೋಷನ್ ಬರಂಗಿಲ್ಲ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಪ್ರೆಷರ್ ಕೊಟ್ಟು ತಿನ್ನಿಕ್ಕಿ ಮೋಷನ್ ಮಾಡಿದಾಗ ಪ್ರೆಷರ್ ಏನಲ್ ಪ್ರೆಷರ್ ಹೆಚ್ಚಿಗೆ ಆಗ್ತದೆ ಒಳಗಡೆ. ಸೊ ಯಾವಾಗ ಏನಲ್ ಪ್ರೆಷರ್ ಒಳಗಡೆ ಹೆಚ್ಚಿಗೆ ಆಯ್ತು ಅವಾಗ ಏನಾಗ್ತೈತಿ ಅಂದ್ರೆ ಈ ಗುದದ್ವಾರದಲ್ಲಿರುವಂತ ಸಣ್ಣ ಸಣ್ಣ ಗಂಟು ಏನಲ್ ಕುಷನ್ಸ್ ಅಂತ ಏನಂತೀವಿ ಅವು ಉಬ್ಕೊಂಡ್ ಬಿಡ್ತಾವ. ಉಬ್ಕೊಂಡು ಹೊರಗಡೆನೂ ಉಬ್ಕೋಬಹುದು ಅಥವಾ ಒಳಗಡೆ. ಸೊ ಹೊರಗಡೆ ಉಬ್ಕೊಂಡಿದ್ದಕ್ಕೆ ಎಕ್ಸ್ಟರ್ನಲ್ ಹೆಮ್ರಾಯ್ಡ್ಸ್ ಅಂತೀವಿ ಅಥವಾ ಒಳಗಡೆ ಉಬ್ಕೊಂಡಿದ್ದು ಇಂಟರ್ನಲ್ ಹೆಮ್ರಾಯ್ಡ್ಸ್. ಸೊ ಈ ಒಳಗಡೆ ಉಬ್ಕೊಂಡಿದ್ದಂಥದ್ದು ಹೊರಗಡೆ ಮೋಷನ್ ಕ್ಲಿಯರ್ ಆಗಿ ಪಾಸ್ ಮಾಡಕ್ ಬರಂಗಿಲ್ಲ. ದಿನ ಇದೇ ತರ ಕಂಟಿನ್ಯೂ ಹಾಕೊಂತ ಹೋಯ್ತು ಅಂದ್ರೆ ನಮ್ದು ಲೈಫ್ ಸ್ಟೈಲ್ ಆಯ್ತು ಅಥವಾ ನಮ್ದು ಆಹಾರ ಪದ್ಧತಿ ಆಯ್ತು, ನಮ್ದು ವಿಹಾರ ಆಯ್ತು, ಸೊ ಇದೇ ಕಂಟಿನ್ಯೂ ಹಾಕೊಂತ ಹೋಯ್ತು ಅಂದ್ರೆ ಮೋಷನ್ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ, ಮೋಷನ್ ಕ್ಲಿಯರ್ ಆಗಿ ಪಾಸ್ ಆಗಿಲ್ಲ. ಅಥವಾ ಅವರು ಮೋಷನ್ ತಿನ್ಕಿದಾಗ ಮಾತ್ರ ಪ್ರೆಷರ್ ಕೊಟ್ಟಾಗ ಮಾತ್ರ ಮೋಷನ್ ಹೋಗ್ತಾರೆ. ಸೊ ಹಿಂಗಾದಾಗ ಏನಾಗ್ತದೆ ಸರ್, ಒಳಗಡೆ ಮೋಷನ್ ಕ್ಲಿಯರ್ ಆಗಲ್ಲ ಅಂತ ಇವರು ತಿನ್ಕೋದು ಕಂಟಿನ್ಯೂ ಆಗಿ ಇದು ಬಹಳ ದಿವಸಗಳು ಇದೇ ತರ ನಡೀತಂದ್ರೆ ಪ್ರೆಷರ್ ಹೆಚ್ಚಿಗೆ ಹಾಕೊಂತ ಇವೇ ಸಣ್ಣ ಸಣ್ಣ ಗಂಟುಗಳಿದ್ದು ದೊಡ್ಡ ಹಾಕೊಂತ ಯಾವಾಗ ದೊಡ್ಡ ಹೋಗ್ತಾವ, ಯಾವಾಗಾದ್ರೂ ಒಂದಿನ ಒಡೀತು ಅಂದ್ರೆ ಕಟ್ಟಾಯ್ತು ಅಂದ್ರೆ ಮೋಷನ್ ಪೂರ ಗಟ್ಟಿ ಇರ್ತೈತಿ, ಆ ಕಟ್ಟಾಯ್ತು ಅಂದ್ರೆ ಮೋಷನ್ ಪಾಸ್ ಒಳಗ ಸ್ವಲ್ಪ ಗಟ್ಟಿ ಆಗಿತ್ತಂದ್ರೆ ಸೊ ಅಲ್ಲೇನಾದ್ರೂ ಕಟ್ಟಾಗಿ ಅಲ್ಲಿಂದ ಗಾಯ ಆಗಿ ಆ ಗಾಯದಿಂದ ರಕ್ತ ಹೊರಗಡೆ ಬರ್ತದೆ. ಜನರಲ್ ಆಗಿ ಹೊರಗಡೆ ಏನಾದ್ರೂ ಕಟ್ಟಾದ್ರೆ ಅದು ಬಹಳ ಪೇನ್ಫುಲ್ ಸರ್, ಪೇನ್ ಬಹಳ ಇರ್ತೈತಿ, ಅವ್ರಿಗೆ ನೋವು ಬಹಳ ಇರ್ತೈತಿ, ಜನರಲ್ ಆಗಿ ಜಲ್ದಿ ಬಂದ್ಬಿಡ್ತಾರ. ಬಟ್ ಇದು ಒಳಗಡೆ ಗಂಟು ಕಟ್ ಆಗಿರೋದ್ರಿಂದ ಅಲ್ಲಿ ಸೆನ್ಸೇಷನ್ ಸ್ವಲ್ಪ ನರ್ವ್ ಸಪ್ಲೈ ಕಡಿಮೆ ಇರ್ತದೆ, ಸೆನ್ಸೇಷನ್ ಮಾಡುವಂತ ನರ್ವ್. ಸೊ ಅದಕ್ಕೆ ಒಳಗಡೆ ಕಟ್ ಆಗಿದ್ದ ಜಾಗದಿಂದ ಬ್ಲಡ್ ಬರೋದು, ಗಂಟುಗಳಿಂದ ಬ್ಲಡ್ ಬರೋದು, ಆ ಗಂಟುಗಳು ಉಬ್ಬಿದ ಗಂಟಿನಿಂದ ಬ್ಲಡ್ ಬರೋದ್ರಿಂದ ರಕ್ತ ಬರೋದ್ರಿಂದ ಏನಾಗ್ತದೆ ರಕ್ತಸ್ರಾವ. ಈ ರಕ್ತಸ್ರಾವ ಹೆಚ್ಚಿಗೆ ಆಯ್ತಂದ್ರೆ ಅದು ಫುಲ್ ಕ್ಲೀನ್ ಆಗಿ ಫುಲ್ ಬರೀ ರಕ್ತನೇ ಬರತ್ತಂದ್ರೆ ಮೋಷನ್ ದಲ್ಲಿ, ಅದಕ್ಕೆ ನಾವು ಪೈಲ್ಸ್ ಅಂತ ಅಥವಾ ಗಂಟು ಮೂಲವ್ಯಾಧಿ ಅಂತ ಹೇಳ್ತೀವಿ ಅಥವಾ ರಕ್ತ ಮೂಲವ್ಯಾಧಿ ಅಂತ ಹೇಳ್ತೀವಿ. ಈಗ ಇದನ್ನು ಎರಡನೇದು ಏನಾಗ್ತದೆ ಅಂದ್ರೆ ಹೊರಗಡೆ ಇದ್ದಂಥದ್ದು ಸ್ವಲ್ಪ ಪೇನ್ ಆದ್ರೂ ಅದು ಗಂಟಾದ್ರೂ ಅದರಿಂದ ರಕ್ತ ಬರುವಂತ ಚಾನ್ಸಸ್. ಸೊ ಪೇಷಂಟಿಗೆ ಲಕ್ಷಣಗಳು ಏನಿರ್ತಾವ ಇದ್ರೊಳಗಡೆ ಅಂದ್ರೆ ಒಂದೇದು ಪೇನ್ ಇಲ್ದೇನೆ ಅಂದ್ರೆ ನೋವಿಲ್ದಾನೆ ರಕ್ತಸ್ರಾವ ಇರೋದು. ನೋವಿಲ್ದೆ ಅಂದ್ರೆ ಫಸ್ಟ್ ಸ್ಟೇಜ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನಾಗ್ತದೆ, ನೋವಿಲ್ದೇನೆ ರಕ್ತಸ್ರಾವ ಇಂಟರ್ನಲ್ ಹೆಮ್ರಾಯ್ಡ್ಸ್ ಅಲ್ಲಿ ಒಳಗಡೆ ಇರುವಂತಹ ಗಂಟುಗಳಲ್ಲಿ ನೋವಿಲ್ದೇನೆ ರಕ್ತಸ್ರಾವ ಆಗೋದು. ಪೇಷಂಟ್ ಏನಿಲ್ಲ ಮೋಷನ್ ಪಾಸ್ ಮಾಡ್ತಿರ್ತಾರ, ಯಾವಾಗಾದ್ರೂ ಒಮ್ಮೆ ಮೋಷನ್ ಏನಾದ್ರು ತುಂಬಾ ಏನಾದ್ರು ನಾನ್ ವೆಜ್ ತಿಂದ್ರಂದ್ರೆ ಅಥವಾ ಖಾರದ ಐಟಮ್ಸ್ ತಿಂದ್ರಂತೆ ಅಥವಾ ಎಣ್ಣೆಲಿ ಕರ್ದಿ ತಿಂದ್ರೆ ಮೈದಾ ಐಟಮ್ಸ್ ತಿಂದ್ರೆ ಅಂದ್ರೆ ಕಾನ್ಸ್ಟಿಪೇಟಿಂಗ್ ಫುಡ್ ಯಾವುದೇ ತಿಂದ್ರು ಕೂಡ ಅವ್ರಿಗೆ ಏನಾಗ್ತಾವ ಅಂತಂದ್ರೆ ಮೋಷನ್ ಗಟ್ಟಿ ಆಗ್ತದೆ. ಗಟ್ಟಿ ಆದಾಗ ಮೋಷನ್ ಪಾಸ್ ಕ್ಲಿಯರ್ ಆಗಂಗಿಲ್ಲ. ಸೊ ಪ್ರೆಷರ್ ಕೊಟ್ಟು ಮೋಷನ್ ಮಾಡಿದಾಗ ರಕ್ತ ಅಲ್ಲಿಂದ ರಕ್ತನಾಳಗಳು ಒಡೆದ್ರೆ ಅಲ್ಲಿಂದ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಬ್ಲೀಡಿಂಗ್ ಸ್ವಲ್ಪನೇ ಇರ್ತೈತೆ, ಅದು ನೋವು ಇರಂಗಿಲ್ಲ. ಅದು ಪೇಷಂಟ್ಗಳು ಏನ್ ಮಾಡ್ತಾರೆ, ಫಸ್ಟ್ ಸ್ಟೇಜ್ ಅಲ್ಲಿ ಇಂಟರ್ನಲ್ ಹೆಮ್ರಾಯ್ಡ್ಸ್ ಫಸ್ಟ್ ಸ್ಟೇಜ್ ಅಲ್ಲಿ ಜನರಲ್ ಆಗಿ ಬರಲ್ಲ, ಅಥವಾ ಯಾರಾದ್ರೂ ನೋಡಿದ್ರೆ ಏನೋ ಒಂದ್ ದಿವಸ ಬಂದಿರ್ತೈತಿ ಮತ್ತೆ ಸೆಕೆಂಡ್ ಡೇ ಥರ್ಡ್ ಡೇ ಕಡಿಮೆ ಆಗ್ಬಿಟ್ಟಿರ್ತೈತಿ. ಸೊ ಅದಕ್ಕೆ ಅವ್ರೇನ್ ತಿಳ್ಕೊಂತಾರಲ್ಲ ಏನೋ ಹೀಟ್ ಆಗಿತ್ತು ಅದಕ್ಕೆ ಬಂದೈತೇನೋ, ಸೊ ನೆಕ್ಸ್ಟ್ ಮತ್ತೆ ಬರಂಗಿಲ್ಲ, ಕಡಿಮೆ ಲಕ್ಷಂಗಿಲ್ಲ. ಅವಾಗ ಏನ್ ಮಾಡ್ತಾರೆ, ಮತ್ತೆ ಸೆಕೆಂಡ್ ಟೈಮ್ ಯಾವಾಗಾದ್ರೂ ಒಂದ್ ತಿಂಗಳು ಅಥವಾ 2 ತಿಂಗಳು ಮತ್ತೆ ಇನ್ನೊಂದ್ಸಲ ಏನಾದ್ರು ಬಂತ ಅವಾಗೇನೋ ಕನ್ಸರ್ನ್ ಬರ್ತೈತೆ ಅವ್ರಿಗೆ, ಇಲ್ಲ ಏನೋ ಆಗತ್ತೇನೋ ಅಂತ. ಅವಾಗ ಮತ್ತೆ ಇಲ್ಲ ಯಾರು ಹೇಳ್ತಾರೆ ಇಲ್ಲ ಅದು ಸ್ವಲ್ಪ ಮೂಲವ್ಯಾಧಿ ಹೀಟ್ ಆಗಿ ಆಗಿರ್ತೈತಿ, ಸೊ ಖಾರದ ಐಟಮ್ಸ್ ಎಲ್ಲ ಕಡಿಮೆ ಮಾಡು ಅಥವಾ ಊಟದೊಳಗೆ ಸ್ವಲ್ಪ ಏನೋ ಚೇಂಜಸ್ ಮಾಡ್ಕೊಂಡು ಬದಲಾವಣೆ ಮಾಡ್ಕೊಂಡು ಹಿಂಗ್ ಹೇಳಿದಾಗ ಏನಾಗ್ತದೆ, ಅವ್ರು ಸ್ವಲ್ಪ ಮತ್ತೊಂದೇನೋ ಒಂದ್ ಸ್ವಲ್ಪ ಏನೋ ಖಾರದ ಐಟಮ್ಸ್ ಎಲ್ಲ ಬಿಡೋದು, ಮೈದಾ ಐಟಮ್ಸ್ ಎಲ್ಲ ಬಿಡೋದು, ನಾರ್ಮಲ್ ಆಗಿ ಊಟ ಬರೀ ಅನ್ನ ಹಾಲು ಅನ್ನ ಬೆಳೆ ಇರ್ತದ್ರ ಊಟ ಮಾಡೋದು. ಈ ತರ ಊಟ ಮಾಡಿದ್ಮೇಲೆ ರಕ್ತ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಸೆಕೆಂಡ್ ಸ್ಟೇಜ್ ಇದೇ ತರ ಏನಾದ್ರೂ ಕಂಟಿನ್ಯೂ ಆಯ್ತಂದ್ರೆ ಅಥವಾ ಏನೋ ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ ಕಂಟಿನ್ಯೂ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಂಥದ್ದು ಸೆಕೆಂಡ್ ಸ್ಟೇಜ್ ಬರ್ತದೆ. ಸೆಕೆಂಡ್ ಸ್ಟೇಜ್ ಅಂದ್ರೆ ಏನಾಗ್ತದೆ, ಇಂಟರ್ನಲ್ ಹೆಮ್ರಾಯ್ಡ್ಸ್ ಅಂದ್ರೆ ಹೊರಗಡೆ ಗಂಟಿದ್ದು ಆ ಗಂಟು ಸೊಕಾಸ್ ಹೊರಗಡೆ ಬರಕ್ ಸ್ಟಾರ್ಟ್ ಆಗ್ತದೆ. ಯಾವಾಗ ಬರ್ತಾವ ಅಂದ್ರೆ ಅವ್ರು ಮೋಷನ್ ಪಾಸ್ ಮಾಡುವಾಗ ಯಾವಾಗ ತಿನ್ನುತ್ತಾರ, ಪ್ರೆಷರ್ ಕೊಟ್ಟು ಹೊರಗಡೆ ಮೋಷನ್ ಪಾಸ್ ಮಾಡುವಾಗ ಹೊರಗಡೆ ಗಂಟು ಬಂದು ಮತ್ತೆ ಸ್ವಲ್ಪ ಅಲ್ಲೇ ಗಂಟು ಬಂದು ಕೂಡ್ತಾವು. ಇದು ಸೆಕೆಂಡ್ ಡಿಗ್ರಿ ಗಂಟುಗಳು ಬರೋದು. ಈ ಗಂಟುಗಳು ಬಂದಾಗೂ ಮತ್ತೆ ರಕ್ತಸ್ರಾವ ಇರ್ತೈತೆ, ಅವಾಗ್ನು ಮತ್ತೆ ಅವ್ರಿಗೆ ನೋವು ಇರಂಗಿಲ್ಲ. ಸೊ ಬಟ್ ಗಂಟುಗಳು ಅದಾವು ಅಂತ ಅವ್ರಿಗೆ ಫೀಲ್ ಆಗ್ತದೆ, ಸ್ಟಾರ್ಟ್ ಆಗ್ತದೆ. ಸೊ ಗಂಟುಗಳು ಫೀಲ್ ಆಗ್ತೈತಿ ಅಂದ್ರೆ ಗಂಟುಗಳು ಒಳಗಡೆ ಅದಾವ ಅಂತ ತಿಳ್ಕೊಂಡ್ರೆ ಸೆಕೆಂಡ್ ಥರ್ಡ್ ಸ್ಟೇಜ್ ಏನಾಗ್ತದೆ ಅಂದ್ರೆ ಈ ಗಂಟುಗಳು ಹೊರಗಡೆ ಬಂದಿದ್ದು ನಾವು ಒಳಗಡೆ ಒತ್ತಿದಾಗ ಮಾತ್ರ ಒಳಗಡೆ ಹೋಗ್ತಾವಂತ. ಮೋಷನ್ ಪಾಸ್ ಮಾಡುವಾಗ ತಿನ್ಕುವಾಗ ಹೊರಗಡೆ ಬಂದ್ಬಿಡ್ತಾವ ಮೋಷನ್ ಜೊತೆ. ಆಮೇಲೆ ಏನಾಗ್ತೈತಿ, ಒಳಗಡೆ ನಾವು ಬೆಳ್ಳಿಂದಾನೆ ಅವ್ರು ಏನ್ ಮಾಡ್ತಾರೆ ಪೇಷಂಟ್ಸ್ ಒಳಗಡೆ ಒತ್ಕೊಂತಾರೆ, ಏನೋ ಗಂಟು ಒಳಗೆ ಬಂದಿತ್ತೇನೋ ಅಂತ ಅನ್ಕೊಂಡು ಬೆಳ್ಳಿಂದ ಒಳಗೆ ಒತ್ಕೊಂಡಾಗ ಅದು ಮತ್ತೆ ಗಂಟುಗಳು ಒಳಗಡೆ ಹೋಗ್ತವೆ. ಅವಾಗ ರಕ್ತಸ್ರಾವ ಆಗಿರಬಹುದು ಅಥವಾ ರಕ್ತಸ್ರಾವ ಇಲ್ದೇನೂ ಇರಬಹುದು. ಇದು ಥರ್ಡ್ ಸ್ಟೇಜ್. ಅಂದ್ರೆ ಫಸ್ಟ್ ಸ್ಟೇಜ್ ಅಲ್ಲಿ ರಕ್ತ ಮಾತ್ರ ಬರ್ತಿರ್ತೈತಿ, ಗಂಟು ಒಳಗಡೆ ಇರ್ತಾವ. ಸೆಕೆಂಡ್ ಸ್ಟೇಜ್ ಅಲ್ಲಿ ಗಂಟುಗಳು ಹೊರಗಡೆ ಬಂದು ಮತ್ತೆ ತಮ್ಮಷ್ಟೇ ತಾವೇ ಒಳಗಡೆ ಹೋಗ್ಬಿಡ್ತಾವ. ಮೋಷನ್ ಪಾಸ್ ಮಾಡುವಾಗ ಬರೋದು ಒಳಗಡೆ ಹೋಗ್ಬಿಡೋದು.
ಆಮೇಲೆ ಥರ್ಡ್ ಸ್ಟೇಜ್ ಅಲ್ಲಿ ಮೋಷನ್ ಪಾಸ್ ಮಾಡಿದಾದ್ಮೇಲೆ ಫುಲ್ ಮೋಷನ್ ಪಾಸ್ ಮಾಡೋ ಹೊರಗಡೆ ಬಂದಿದ್ದು ಇವರೇ ಮ್ಯಾನ್ಯುಯಲಿ ತಾವೇ ಬೆರಳಿಂದನೇ ಒಳಗಡೆ ಒತ್ಕೊಳ್ಳುವಂಥದ್ದು. ಇದು ಥರ್ಡ್ ಡಿಗ್ರಿ. ಫೋರ್ತ್ ಡಿಗ್ರಿ ಒಳಗೆ ಏನಾಗುತ್ತೆ ಅಂದ್ರೆ ಇದು ಗಂಟು ಹೊರಗಡೆನೆ ಬಂದಿದ್ದು ಒಳಗಡೆ ಒತ್ಕೊಳಕ್ಕಾಗಲ್ಲ, ಒಳಗಡೆ ಹೋಗೋದೇ ಇಲ್ಲ, ಅಷ್ಟು ದಪ್ಪ ಆಗಿಬಿಡ್ತಾವೆ. ಅವಾಗ ಅದು ಕಾಂಪ್ಲಿಕೇಶನ್. ಅಂದ್ರೆ ಅವಾಗ ಜನರಲ್ ಆಗಿ ಪೇಷಂಟ್ಸ್ ಬರ್ತಾರೆ, ಇಲ್ಲ ಗಂಟು ಏನೋ ಬಹಳ ಬಂದೈತಿ, ಇದು ಹೊರಗಡೆ ಬಂದು ಅವಾಗ ಪೇನ್ಫುಲ್ ಅಂತ. ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿಯಲ್ಲಿ ನೋವೇ ಇರಂಗಿಲ್ಲ ಅಂತ ಬರಂಗಿಲ್ಲ ಸರ್. ಬಟ್ ರಕ್ತಸ್ರಾವ ಫಸ್ಟ್ ಡಿಗ್ರಿ ಒಳಗೆ ಆಗಿರ್ತದೆ. ಸೆಕೆಂಡ್ ಡಿಗ್ರಿ ಒಬ್ಬೊಬ್ರು ಆಗ್ಬೋದು, ಒಬ್ಬರು ಆಗದೆ ಇರ್ಬೋದು. ಸೊ ಹಿಂಗಿದಾಗ ಫಸ್ಟ್ ಡಿಗ್ರಿ ರಕ್ತಸ್ರಾವ ಅಷ್ಟೇ, ಸೆಕೆಂಡ್ ಡಿಗ್ರಿ ಗಂಟುಗಳು ಹೊರಗಡೆ ಬರ್ತಾವೆ ಮತ್ತೆ ಮೋಷನ್ ಪಾಸ್ ಮಾಡಿದ ತಕ್ಷಣ ಒಳಗಡೆ ಹೋಗ್ಬಿಡ್ತಾವೆ. ಥರ್ಡ್ ಡಿಗ್ರಿ ಹೊರಗಡೆ ಬಂದಾದ್ಮೇಲೆ ಇವರೇ ಬೆಳ್ಳಿಂದ ಒಳಗಡೆ ತಪ್ಕೊಂತಾರೆ, ಅವಾಗ ಹೋಗ್ತಾವೆ. ಫೋರ್ತ್ ಡಿಗ್ರಿ ಹೊರಗಡೆ ಬಂದ್ಬಿಡು. ಈ ಹೊರಗಡೆ ಬಂದಾಗ ಮಾತ್ರ ಇದು ಫೋರ್ತ್ ಡಿಗ್ರಿ ದೊಡ್ಡ ಗಂಟುಗಳು ಹೊರಗಡೆ ಅಂತ. ಇದು ಇಂಟರ್ನಲ್ ಎಂಬರ್ಡ್ಸ್. ಎಕ್ಸ್ಟರ್ನಲ್ ಎಂಬರ್ಡ್ಸ್ ಅಂದ್ರೆ ಗಂಟುಗಳು ಹೊರಗಡೆನೆ ಇರ್ತಾವ ಸರ್, ಹತ್ತಿರ್ತಾವ. ಮೋಷನ್ ಪಾಸ್ ಮಾಡುವಾಗ ತೊಳ್ಕೊಳ್ಳುವಾಗ ಅವಾಗ ಏನಾಗ್ತದೆ ಗಂಟುಗಳು ಹತ್ತಿರ್ತಾವ. ಆ ಗಂಟುಗಳು ಹತ್ತಿದ್ದನ್ನ ಅವ್ರನ್ನು ಪೇನ್ ಇದ್ರೆ ಮಾತ್ರ ಅದಕ್ಕೆ ನಾವು ಕನ್ಸರ್ನ್ ತಗೊಂತಾರೆ, ಇಲ್ಲಾಂದ್ರೆ ಅದಕ್ಕೆ ಇರಂಗಿಲ್ಲ. ಬಟ್ ಇದು ಈ ಎರಡೇ ಹೆಮ್ರಾಯ್ಡ್ಸ್ ಅಂದ್ರೆ ಒಳಗಡೆ ಇದ್ರ ಕಾಂಪ್ಲಿಕೇಶನ್ ಏನಾಗಬಹುದು, ಇದನ್ನ ಹಂಗೆ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಏನಾಗಬಹುದು. ಇದನ್ನ ಹಂಗೆ ಬಿಟ್ರೆ ಒಳಗಡೆ ಇದ್ದಿದ್ದು ಗಂಟು ಹೊರಗಡೆ ಬಂತಾನೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಅಂತ. ಯಾವ್ದು ಹೊರಗಡೆ ಗಂಟು ಒಳಗಡೆ ದೇಹದ ಒಳಗಡೆ ಇರಬೇಕು, ಅದು ಹೊರಗಡೆ ಬಂದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್. ಇನ್ಫೆಕ್ಷನ್ ಅಂತಂದ್ರೆ ಏನಾಗುವುದು, ಸ್ಟ್ರಾಂಗುಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಒಳಗಡೆ ಹೊರಗೆ ಬಂದು ಅಲ್ಲಿ ರಕ್ತ ಸಂಚಾರ ನಿಂತು ಅಥವಾ ಎಸ್ಟಿಎಂ ಆಗಿದ್ದು ಸ್ಟ್ರಾಂಗುಲೇಷನ್ ಆಗಿ ಅದು ಗ್ಯಾಂಗ್ರೀನ್ ಆಗಿ ಅಥವಾ ಪಸ್ ಆಗಿ ಅಥವಾ ಅಬ್ಸೆಸ್ ಏನೇನೋ ಆಗಿ ಕಾಂಪ್ಲಿಕೇಶನ್ ಆಗುವಂತದ್ದು. ಇದು ಒಂದು. ಇದಕ್ಕೆ ಮತ್ತೆ ಏನ್ ಮಾಡ್ಬೇಕು, ನಾವು ಟ್ರೀಟ್ಮೆಂಟ್ ಏನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಒಂದೇದು ನಮ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂತ. ನಾವು ಎದಕ್ಕಾಗತ್ತೈತಿ, ಇದು ಮಲಬದ್ಧದಿಂದ ಮೋಷನ್ ಕ್ಲಿಯರ್ ಆಗ್ಲಾರ್ದಕ್ಕ. ಸೊ ಮೋಷನ್ ಕ್ಲಿಯರ್ ಆಗುವಂತ ಆಹಾರ ಅಥವಾ ವಿಹಾರವನ್ನ ನಾವು ಮಾಡ್ಬೇಕು. ಸೊ ಮೋಷನ್ ಕ್ಲಿಯರ್ ಮಾಡ್ಬೇಕು ಅಂದ್ರೆ ಏನು, ಒಂದೇದು ಊಟದಲ್ಲಿ ನಾರು ಅಂಶ ಹೆಚ್ಚಿಗೆ ಬೇಕು, ರಿಚ್ ಫೈಬರ್ ಡೈಟ್. ಸೊ ರಿಚ್ ಫೈಬರ್ ಡೈಟ್ ಇತ್ತ ಏನಾಗ್ತದೆ, ಏನಂದ್ರೆ ಯಾವುವು ನಾವು ಜನರಲ್ ಆಗಿ ಎಲ್ಲಾ ವೆಜಿಟೇಬಲ್ಸ್ ತಿಂದ್ರು ಅದರಲ್ಲಿ ನಾರ್ಮಲ್ ರಿಚ್ ಫೈಬರ್ಸ್ ಇದ್ದೇ ಇರ್ತಾವ ಅಂತ ಹೇಳ್ತೀವಿ. ಸೊ ಯಾವುದೇ ಇರ್ಬೋದು, ಯಾವ್ದು ವೆಜಿಟೇಬಲ್ಸ್, ಮತ್ತು ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಮೂಲಂಗಿ ಅಥವಾ ರ್ಯಾಡಿಶ್ ಅಂತ ಹೇಳ್ತೀವಿ, ಮೂಲಂಗಿ. ಆಮೇಲೆ ಬೀಟ್ರೂಟ್ ಅಂದ್ರೆ ಕೆಂಪು ಗಡ್ಡೆ ಅಂತ ಹೇಳ್ತೀವಿ. ಆಮೇಲೆ ಕ್ಯಾರೆಟ್ ಅಂದ್ರೆ ನಾವು ಇದನ್ನ ಗಜರಿ. ಸೊ ಗಜರಿ, ಮೂಲಂಗಿ, ಆಮೇಲೆ ಸೌತೆಕಾಯಿ, ಗಜರಿ, ಮೂಲಂಗಿ, ಸೌತೆಕಾಯಿ, ಬೀಟ್ರೂಟ್, ಮತ್ತೆ ಆಮೇಲೆ ಹಸಿ ತಪ್ಪಲ ಪಲ್ಯ ಯಾವುದೇ ಇರ್ಬೋದು. ಯಾವುದೇ ಹಸಿ ತಪ್ಪಲ ಅಂದ್ರೆ ಮೆಂತೆ ಪಲ್ಯ ಇರ್ಬೋದು ಅಥವಾ ಪಾಲಕ್ ಪಲ್ಯ ಇರ್ಬೋದು, ಹಸಿದಿದ್ದನ್ನ ತಿನ್ಬೇಕು. ಅದ್ರ ಜೊತೆಗೆ ಮತ್ತೆ ಯಾವುದೇ ನೀವು ನಾರ್ಮಲ್ ಆಗಿ ಖಾರ ಕಡಿಮೆ ಇರುವಂತದ್ದು ಐಟಮ್ಸ್ ಯಾವ್ದು ತಿನ್ನೋದು. ಆಮೇಲೆ ಹಾಲು ಕುಡಿಯೋದು. ಹಾಲಿನಲ್ಲಿ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಎಲ್ಲ ವಿಟಮಿನ್ಸ್ ಇರ್ತಾವೆ, ಪ್ರೋಟೀನ್ಸ್ ಇರ್ತಾವೆ, ಮತ್ತೆ ಮೋಷನ್ ಕ್ಲಿಯರ್ ಆಗುವಂತದ್ದು ಅಂಶ ಇರ್ತದೆ. ಸೊ ಹಾಲು, ಮಜ್ಜಿಗೆಯನ್ನು ಊಟ ಮಾಡೋದು, ಅಂದ್ರೆ ಅದ್ರೊಳಗೆ ಕಡಿದಿದ್ದು ಬೆಣ್ಣೆ ಬಂದಿದ್ದಂಥದ್ದು ಎರಡು ಕೂಡಿನೇ ಕುಡಿಯೋದು. ಅಂದ್ರೆ ಇವೆಲ್ಲ ಮಾಡೋದ್ರಿಂದ ಮೋಷನ್ ಕ್ಲಿಯರ್ ಆಗುತ್ತೆ ಅಂತ. ಮೋಷನ್ ಒಂದ್ಸಲ ಕ್ಲಿಯರ್ ಆಗತ್ತು, ನಿಮಗೆ ಕಾನ್ಸ್ಟಿಪೇಷನ್ ಕಡಿಮೆ ಆಯ್ತು ಅಥವಾ ಮಲಬದ್ಧತೆ ಕಡಿಮೆ ಆಯ್ತು ಅಂದ್ರೆ ನೀವು ಪ್ರೆಷರ್ ಕೊಡಂಗಿಲ್ಲ, ಮೋಷನ್ ಹೋಗುವಾಗ ತಿನ್ಕಂಗಿಲ್ಲ. ತಿನ್ನಕ್ಲಿಲ್ಲ ಅಂದ್ರೆ ಈ ಗಂಟುಗಳು ಹೊರಗಡೆ ಬರಲ್ಲ ಅಥವಾ ಅದೇ ಸ್ಟೇಜ್ ಅಲ್ಲೇ ಉಳಿತಾವೆ, ನೆಕ್ಸ್ಟ್ ಸ್ಟೇಜಿಗೆ ಹೋಗಂಗಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು ಸರ್, ಫಸ್ಟಿಗೆ ಊಟದಲ್ಲಿ ನಾವು ಚೇಂಜಸ್ ಮಾಡ್ಕೋಬೇಕು. ಅಂದ್ರೆ ನಮ್ಮ ಆಹಾರದೊಳಗೆ ನಾವು ಸರಿಯಾದಂತಹ ಒಂದು ಫಾಲೋ ಮಾಡಿದ್ರೆ, ಅನುಸರಿಸಿದ್ರೆ, ಈಗ ತಾವು ಹೇಳಿದಂಗೆ ನಾರಿನ ಅಂಶ ಇರುವಂತಹ ಬಹಳಷ್ಟು ನಾವು ತಗೊಂಡ್ರೆ, ಮತ್ತೆ ಸರಿಯಾದ ಕಾಲಕ್ಕೆ ನಾವು ಊಟವನ್ನ ತಗೊಳ್ತಾ ಇದ್ರೆ ಇದನ್ನ ಮ್ಯಾನೇಜ್ ಮಾಡಬಹುದು ಸರ್. ಅಂದ್ರೆ ಈಗ ಕಾಂಪ್ಲಿಕೇಶನ್ ಅಂದ್ರೆ 4 ಸ್ಟೇಜಿಗೆ ಹೋಗುತ್ತಾನ ನಾವು ವೇಟ್ ಮಾಡಬಾರ್ದು. ಅದರಲ್ಲಿನೇ ಇದು ಸ್ವಲ್ಪ ಡೈಟ್ ಅಂದ್ರೆ ಫಸ್ಟ್ ಡಿಗ್ರಿಯಲ್ಲಿ, ಸೆಕೆಂಡ್ ಡಿಗ್ರಿಯಲ್ಲಿ ಇದೇ ತರ ಡೈಟ್ ಮಾಡ್ಕೊಂಡ್ರೆ ಅದನ್ನ ಮ್ಯಾನೇಜ್ ಮಾಡಬಹುದು. ಬಟ್ ಅಂದ್ರೂ ನಿಮ್ಗೆ ಏನೋ ಒಂದು ಇಲ್ಲ ಫುಲ್ ಡೌಟ್ ಐತಿ ಅಂದ್ರೆ ಅದನ್ನೊಂದ್ಸಲ ತೋರಿಸ್ಕೊಳ್ಳೋದು, ವೈದ್ಯರಿಗೆ ಭೇಟಿಯಾಗಿ ಅದೊಂದ್ಸಲ ಎಕ್ಸಾಮಿನೇಷನ್ ಮಾಡಿ ತೋರಿಸ್ಕೊಳ್ಳೋದು ಒಳ್ಳೇದು. ಬಟ್ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಸರ್, ನನಗೆ ಮೂಲವ್ಯಾಧಿ ಆಗೈತಿ ಅಂತ ಹೇಳ್ಕೊಳಕನೆ ಜನ ಅಂದ್ರೆ ಹಿಂಜರಿತಾರೆ. ಒಂದು ನಾಚಿಕೆ, ಹೆಂಗ್ ಹೇಳೋದು ಅಂತ. ಈಗ ಗಂಡ್ಮಕ್ಳು ಇದ್ರು ಹೇಳ್ಕೋಬೇಕಂದ್ರೆ ಕಷ್ಟ. ಇನ್ನು ಅದು ಹೆಣ್ಮಕ್ಳು ಏನಾದ್ರು ಹೇಳ್ಬೇಕಂದ್ರೆ ನನಗೇನೋ ಆಗೈತೆ ಅಂತ ಅವ್ರು ಹೇಳಂಗಿಲ್ಲ, ಹೇಳ್ಕೊಳಂಗಿಲ್ಲ. ಈವನ್ ತನ್ನ ಗಂಡನ ಮುಂದೂ ಹೇಳ್ಕೋಬೇಕಂದ್ರೂ ಅವ್ರಿಗೆ ಕಷ್ಟ. ಈಗ ಸಣ್ಣ ಹುಡುಗರು ಎಲ್ಲ ಇರ್ತಾವ, ಕಾಲೇಜ್ ಹೋಗ್ತಿರ್ತಾರೆ ಸ್ಟೂಡೆಂಟ್ಸ್, ಅವರು ಬಹಳ ತನ ಕುಂತು ಓದ್ತಿರ್ತಾರ, ಸ್ಟಡಿ ಮಾಡ್ತಿರ್ತಾರೆ. ಸೊ ಈಗ ಜನರಲ್ ಆಗಿ 10th ಸ್ಟ್ಯಾಂಡರ್ಡ್ 12th ಅವರು ಕುಂತು ಓದೋದ್ರಿಂದ ಅವ್ರಿಗೂ ಈ ತರ ಆಗೋ ಚಾನ್ಸಸ್ ಇರ್ತೈತಿ. ಅಂದ್ರೆ ಸಣ್ಣ ಹುಡುಗರಿಗೆ ಬರೋ ಚಾನ್ಸಸ್ ಇರ್ತೈತಿ. ಸೊ ಹಂಗ್ ಬಂದಾಗ ಏನ್ ಮಾಡ್ತಾರ, ಅವ್ರು ಹೇಳ್ಕೊಳಕ್ ಆಗಿಲ್ಲ. ಸ್ವತಃ ತಾಯಿಗೆ ಹೇಳ್ಕೋಬೇಕಂದ್ರೆ ಅವ್ರಿಗೆ ಒಂಥರ ನಾಚಿಕೆ ಇರ್ತೈತಿ. ಸೊ ಹಿಂಗಾಗಿ ಹೇಳ್ಕೊಳ್ದೆ ಇರುವಂತದ್ದು ಒಂದು ದೊಡ್ಡ ಸಮಸ್ಯೆ. ಸೊ ಹೇಳ್ಕೊಂಡ್ಬಿಟ್ರೆ ಏನೋ ಒಂದು ಎಕ್ಸಾಮಿನೇಷನ್ ಆಗಿ ಏನಾಗೈತೆ ಅಂತ. ಈ ಮೂಲವ್ಯಾಧಿ ಅನ್ನೋದನ್ನ ಬಿಟ್ಟು ಮತ್ತೆ ಈ ಬ್ಲೀಡಿಂಗ್ ಅನ್ನೋದು ಬರೀ ಮೂಲವ್ಯಾಧಿ ಇದಷ್ಟೇ ಇರಂಗಿಲ್ಲ. ಸೊ ಇದನ್ನ ಬಿಟ್ಟು ಮತ್ತೆ ಇನ್ನೊಂದು ನಾವೇನಂತಂದ್ರೆ ಬಹಳ ಭಯ ಉತ್ಪನ್ನ ಮಾಡುವಂತ ಒಂದು ಶಬ್ದ ಅಂದ್ರೆ ಕ್ಯಾನ್ಸರ್. ಸೊ ಗುದದ್ವಾರದಲ್ಲಿ ಕ್ಯಾನ್ಸರ್ ಆದ್ರೂ ಕೂಡ ರಕ್ತಸ್ರಾವನೇ ಇರ್ತೈತಿ, ಅವಾಗ ಅದು ಸ್ವಲ್ಪ ನೋವೇ ಇರ್ತೈತಿ. ಸೊ ಅದಕ್ಕೆ ಯಾವುದೇ ಒಂದು ಇದ್ರೂ ಜನರಲ್ ಆಗಿ ಸಣ್ಣ ಹುಡುಗರಿಗೆ, ಸಣ್ಣ ಮಕ್ಕಳಿಗೆ ಅಥವಾ 10th ಅಥವಾ 30-40 ವರ್ಷದ ಒಳಗಡೆ ಕಡಿಮೆ ಬಾಳ ಅಂದ್ರೆ ಈ ಕ್ಯಾನ್ಸರ್ ಅನ್ನೋದು. ಅದನ್ನು ಹೇಳಕ್ ಬರಂಗಿಲ್ಲ ಅಂತ. 20+, 30+ ಯಾರಿಗ್ ಬೇಕಾದ್ರೂ ಕ್ಯಾನ್ಸರ್ ಆಗೋ ಚಾನ್ಸ್ ಇರ್ತದೆ. ಇದು ಒಂದೇದು ನಾವು ಆಹಾರ ವಿಹಾರದಲ್ಲಿ.
ಮತ್ತೆ ಆಮೇಲೆ ಯಾವ್ದಾದ್ರು ಮೋಷನ್ ಕ್ಲಿಯರ್ ಆಗುವಂತದ್ದು ಯಾವ್ದಾದ್ರು ಜನರಲ್ ಆಗಿ ಏನ್ ಮಾಡ್ತಾರೆ ಸಿರಪ್ಸ್ ಅಂತದ್ ಏನೋ ತಗೊಂತಿರ್ತಾರೆ ಅಥವಾ ಯಾವ್ದೋ ಒಂದು ಊಟ ಮಾಡ್ತಿರ್ತಾರೆ, ಅದು ಕ್ಲಿಯರ್ ಆಗೋದು ಮಾಡೋದು. ಇದನ್ ಬಿಟ್ಟು ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ಜನರಲ್ ಆಗಿ ಟ್ಯಾಬ್ಲೆಟ್ಸ್ ಮೇಲೂ ಕಡಿಮೆ ಮಾಡಬಹುದು, ಬ್ಲೀಡಿಂಗ್ ಅನ್ನು ಕಡಿಮೆ ಮಾಡಬಹುದು. ಆಮೇಲೆ ಬ್ಲೀಡಿಂಗ್ ಏನ್ ಕಡಿಮೆ ಆಗಿದ್ದನ್ನ ಗಂಟನ್ನು ಸ್ವಲ್ಪ ಶ್ರಿಂಕ್ ಆಗೋ ತರನು ಮೆಡಿಸಿನ್ಸ್ ಅದಾವ ಆಯುರ್ವೇದದಲ್ಲಿ, ಸೊ ಆ ಮೆಡಿಸಿನ್ಸ್ ಕೊಡಬಹುದು. ಇಲ್ಲ ಫುಲ್ ದೊಡ್ಡದೈತಿ ಗಂಟಂದ್ರೆ ಅವಾಗ ನಾವು ಕ್ಷಾರಸೂತ್ರ ಅಂತ ಮಾಡ್ತೇವೆ ಅಥವಾ ಕ್ಷಾರಕರ್ಮ ಅಂತ, WHO ರಿಕಗ್ನೈಸ್ಡ್ ಆಯುರ್ವೇದಿಕ್ ಥೆರಪಿ. ಸೊ ಕ್ಷಾರಸೂತ್ರ ಇದ್ಮೇಲೆ ಬಹಳ ಆರ್ಟಿಕಲ್ಸ್ ಪಬ್ಲಿಷ್ ಆಗ್ಯಾವ. ಮತ್ತೆ ಆಮೇಲೆ ಎಲ್ಲ ಕಡೆನೂ ಫೇಮಸ್ ಸರ್ ಈಗ ಕ್ಷಾರಸೂತ್ರ ಅಥವಾ ಕ್ಷಾರಕರ್ಮ ಅಂತಂದ್ರೆ. ಸೊ ಮ್ಯಾಕ್ಸಿಮಮ್ ಜನಕ್ಕೆಲ್ಲ ಗೊತ್ತು. ಸೊ ಅದೇನ್ ಮಾಡ್ತಾರೆ ಅಂದ್ರೆ ಮೂಲವ್ಯಾಧಿಯಲ್ಲಿ ಬೆಸ್ಟ್ ಚಿಕಿತ್ಸೆ ಅಂತ ಹೇಳ್ತೀವಿ. ಸೊ ಅದನ್ನ ಮಾಡ್ಕೊಳ್ಬಹುದು. ಕ್ಷಾರಕರ್ಮ ಅಂತ ಪೇಸ್ಟ್ ಜಸ್ಟ್ ಅಪ್ಲೈ ಮಾಡ್ಬಿಡ್ತೀವಿ ಅಲ್ಲಿ, ಅದರಿಂದ ಶ್ರಿಂಕ್ ಆಗಿ ಒಳಗಡೆ ಹೋಗ್ಬಿಡ್ತಾವ, ಅಂದ್ರೆ ಆಪರೇಷನ್ ಇಲ್ದೇನೂ ಥೆರಪಿ. ಸೊ ಅದನ್ನ ಮಾಡ್ಕೋಬಹುದು. ಸೊ ಇವು ಮಾಡೋದ್ರಿಂದ ಅಥವಾ ಅವ್ರ ಆರೋಗ್ಯ ಅಥವಾ ರಕ್ಷಣೆ ಮಾಡ್ಕೋಬೇಕು ಅಂದ್ರೆ ಊಟದಲ್ಲಿ ಆಹಾರದನ್ನ ಕರೆಕ್ಟ್ ಆಗಿ ಮಾಡ್ಕೋಬಹುದು. ಎರಡನೇದು ಫಿಶರ್ ಅಂತ ಆಗ್ತದೆ. ಫಿಶರ್ ಅಂದ್ರೆ ಏನು? ಉರಿ ಮೂಲವ್ಯಾಧಿ ಅಂತ. ಸೊ ಪೇಷಂಟ್ಸ್ ಗೆ ಏನಾಗ್ತಿರ್ತೈತೆ ಅಂದ್ರೆ ಮೋಷನ್ ಹೋಗುವಾಗ, ಮೋಷನ್ ಪಾಸ್ ಮಾಡುವಾಗ ಮಾತ್ರ ಉರಿಯೋದು ಗುದದ್ವಾರದಲ್ಲಿ. ಆಮೇಲೆ ಏನಾಗ್ತದೆ ಸರ್, ಮೋಷನ್ ಪಾಸ್ ಮಾಡಿದ್ಮೇಲೆ ಒಂದು 10 ನಿಮಿಷ 5 ನಿಮಿಷ ಇದ್ದು ಮತ್ತೆ ಕಡಿಮೆ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಯಾವಾಗಾದ್ರೂ ರಕ್ತಸ್ರಾವ ಇರೋದು. ರಕ್ತಸ್ರಾವ ಅಂದ್ರೆ ಏನಾಗ್ತದೆ, ಮೋಷನ್ ಹತ್ಕೊಂಡೇ ಬರೋದು, ಅಂದ್ರೆ ಮಲಕ್ ಹತ್ಕೊಂಡೇ ಒಂದು ಲೈನ್ ತರ ಬರೋದು ರಕ್ತ. ಸೊ ಅಷ್ಟೇ ಸ್ವಲ್ಪ ರಕ್ತ. ಅಂದ್ರೆ ಈ ಫಿಶರ್ ಅಲ್ಲಿ ರಕ್ತಸ್ರಾವ ಸ್ವಲ್ಪ ಕಡಿಮೆ ಇರ್ತದೆ, ಅದಕ್ಕೆ ಮೊಲಕ್ ಹತ್ಕೊಂಡಷ್ಟೇ ಬಂದಿರ್ತೈತಿ, ರಕ್ತಸ್ರಾವ ಕಡಿಮೆ ಇರ್ತೈತಿ, ಬಟ್ ನೋವು ಬಾಳ ಇರ್ತೈತಿ. ಸೊ ನೋವು ಬಾಳ ಇದ್ದಿದ್ದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಮೋಷನ್ ಪಾಸ್ ಮಾಡುವಾಗ ಇರ್ತೈತಿ ಒಂದು 10 ನಿಮಿಷ 15 ನಿಮಿಷ, ಆಮೇಲೆ ಮತ್ತೆ ಕಡಿಮೆ ಸ್ಟಾರ್ಟಿಂಗ್ ಅಲ್ಲಿ. ಇದಕ್ಕೆ ಆಗ್ತೈತಿ ಅಂದ್ರೆ ಇದನ್ನು ಸೇಮ್ ಥಿಂಗ್. ಮೋಷನ್ ಕ್ಲಿಯರ್ ಆಗಿ ಪಾಸ್ ಆಗಂಗಿಲ್ಲ, ಎಷ್ಟು ಮೋಷನ್ ಪಾಸ್ ಮಾಡಿರ್ತಾರ ತಿನ್ಕಿರ್ತಾರ ಅಷ್ಟೇ ಮಾತ್ರ ಹೊರಗೆ ಬರ್ತೈತಿ. ಬರುವಾಗ ಮೋಷನ್ ಏನಾದ್ರು ತುಂಬಾ ಗಟ್ಟಿಯಾಗಿತ್ತಂದ್ರೆ, ಸೊ ಗಟ್ಟಿಯಾಗಿದ್ದ ಮೋಷನ್ ಹೊರಗಡೆ ಬರ್ಬೇಕಂದ್ರೆ ಇವ್ರು ಪ್ರೆಷರ್ ಕೊಟ್ಟು ಮಾಡ್ತಿರ್ತಾರ. ಪ್ರೆಷರ್ ಇಂದ ಹೊರಗಡೆ ಬರುವಾಗ ಏನಾಗ್ತದೆ ಸರ್, ಅಲ್ಲಿಂದ ಗುದದ್ವಾರದಲ್ಲಿ ಸಣ್ಣ ಸೀಳಾಗೋದು ಅಥವಾ ಕಟ್ಟಾಗೋದು, ಗಾಯ ಆಗೋದು. ಆ ಗಾಯದಿಂದ ಮೋಷನ್ ಹೊರಗಡೆ ಬರೋದು. ಆ ಗಾಯಕ್ಕೆ ಯಾವಾಗ ಮೋಷನ್ ಟಚ್ ಆಗ್ತದೆ, ಮೋಷನ್ ಒಳಗಡೆ ಅಥವಾ ಈ ಮಲದೊಳಗಡೆ ಏನಿರ್ತೈತಿ ಎಸಿಡ್ಸ್, ಆ ಎಸಿಡ್ ಅಂಶನೂ ಇರ್ತೈತಿ ಅಂತ, ಅಂದ್ರೆ ಹುಳಿ ಅಂಶ ಇರ್ತೈತಿ. ಅಂದ್ರೆ ಹಸಿ ಗಾಯದ ಅಥವಾ ಫ್ರೆಶ್ ಗಾಯದ ಮೇಲೆ ಎಸಿಡ್ ಅಥವಾ ಹುಳಿ ಅಂಶ ಹಾಕಿದಂಗ ಅಷ್ಟು ಉರಿತೈತೆ. ಉಪ್ಪಿನ ಅಂಶನೂ ಮೋಷನ್ ಒಳಗಡೆ ಇರ್ತೈತೆ, ಬೈಲ್ ಸಾಲ್ಟ್ಸ್ ಬೈಲ್ ಪಿಗ್ಮೆಂಟ್ಸ್ ಅಂತ ಹೇಳಿ. ಆ ಮೋಷನ್ ಒಳಗಡೆ ಉಪ್ಪಿನ ಅಂಶ ಹುಳಿ ಅಂಶ ಇವೆಲ್ಲ ಇರೋದ್ರಿಂದ ಮತ್ತೆ ಊಟದಲ್ಲಿ ಸ್ವಲ್ಪ ಖಾರನೂ ಇರೋದ್ರಿಂದ ಅದೇನಾಗ್ತೈತಿ, ಮೋಷನ್ ಹೋಗೋ ಜಾಗದಲ್ಲಿ ಕಟ್ ಆಗಿದ್ದಾಗ ಮೋಷನ್ ಯಾವಾಗ ಅದ್ರ ಮೇಲೆ ಬಂದು ಟಚ್ ಆಗ್ತೈತಿ ಅವಾಗಿಂದ ಉರಿಯಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಉರಿದು ಅಂದ್ರೆ ಉರಿ ಮೂಲವ್ಯಾಧಿ ಅಂತ. ಇದಕ್ಕೆ ಫಿಶರಿನ್ ಅನ್ನೋದು. ಇದಕ್ಕೆ ಜನರಲ್ ಆಗಿ ಮೋಷನ್ ಟೈಟ್ ಮಾಡೋಲ್ಲ, ಅಂದ್ರೆ ಟೈಟ್ ಆಗದಿರೋದು ಗಟ್ಟಿ ಆಗದೆ ಇರಂಗ್ ನೋಡ್ಕೋಬೇಕು. ಅದರಲ್ಲೂ ಮತ್ತೆ ಆಹಾರ, ಸಾಕಷ್ಟು ನೀರು ಕುಡಿಯುವಂತಹ ನೀರು, ಜ್ಯೂಸು, ಈ ಹಸಿ ತರಕಾರಿ, ತಪ್ಪಲ್ ಪಲ್ಯ ಇದನ್ನೆಲ್ಲ ತಿನ್ನೋದ್ರಿಂದ ನಾವು ಮೋಷನ್ ಕ್ಲಿಯರ್ ಆಗಿ ಪಾಸ್ ಮಾಡಬಹುದು. ಮತ್ತೆ ಮೋಷನ್ ಪಾಸ್ ಮಾಡಬೇಕು ಅಂದ್ರೆ ಯಾವುದೇ ರೀತಿಯಲ್ಲಿ ಪ್ರೆಷರ್ ಕೊಟ್ಟು ತಿನ್ನಕ್ಕೆ ಮೋಷನ್ ಪಾಸ್ ಮಾಡಲೇಬಾರದು. ನಾರ್ಮಲ್ ಆಗಿ ಇಂಡಿಯನ್ ಸಿಸ್ಟಮ್ ಆಫ್ ಟಾಯ್ಲೆಟ್ ಬೆಸ್ಟ್ ಅಂತ ನಾವಂದ್ರೇನು, ಇನ್ನು ನಾವೇ ಕೆಳಗಡೆ ಕೂಡ್ತೀವಿ ಸ್ಕ್ವಾಟಿಂಗ್ ಪೊಸಿಷನ್ ಅಲ್ಲಿ, ಕುಕ್ಕರ್ ಗಾಲ್ ಮೇಲೆ ಕೂಡ್ತೀವಿ. ಸೊ ಆ ಸಿಸ್ಟಮ್ ಆಫ್ ಮೋಷನ್ ಪಾಸ್ ಮಾಡುವಂತ ಪ್ಯಾನ್ ಬೆಸ್ಟ್ ಅಂತ ಹೇಳ್ತೀವಿ. ಯಾಕಂದ್ರೆ ಆ ಪೊಸಿಷನ್ ಅಲ್ಲಿ ನೀವು ನಾರ್ಮಲ್ ಆಗಿ ಎಕ್ಸ್ಟರ್ನಲ್ ಪ್ರೆಷರ್, ನಿಮ್ ತೊಡೆಗಳು ಪ್ರೆಷರ್ ಮಾಡ್ತಿರ್ತಾವ ಹೊಟ್ಟೆ ಮೇಲೆ. ಸೊ ಕೆಳಗಡೆ ಕುಂತಾಗ ನ್ಯಾಚುರಲ್ ಪ್ರೆಷರ್ ಇಂದ ಕ್ಲಿಯರ್ ಆಗಿ ಹೊರಗೆ ಬರ್ತದೆ. ಬಟ್ ನೀವು ಕಮೋಡ್ ಯೂಸ್ ಮಾಡೋದ್ರಿಂದ ಏನಾಗ್ತೈತಿ, ಆ ಪ್ರೆಷರ್ ಅಷ್ಟಕ್ಕೆ ಸಿಗಲ್ಲ ಅಂತ, ಸ್ವಲ್ಪ ಮೋಷನ್ ಒಳಗಡೆ ಉಳಿಯೋ ಚಾನ್ಸಸ್ ಇರ್ತೈತಿ. ಆಮೇಲೆ ಮೋಷನ್ ಪಾಸ್ ಮಾಡೋಕಂದ್ರೆ ನಾರ್ಮಲ್ ಆಗಿ ಸ್ಕ್ವಾಟಿಂಗ್ ಪೊಸಿಷನ್ ಅಂದ್ರೆ ಕುಕ್ಕರ್ ಮೇಲೆ ಕೂತ್ಕೊಂಡು, ಇಂಡಿಯನ್ ಸಿಸ್ಟಮ್ ಅಲ್ಲಿ ಕೂತ್ಕೊಂಡು, ಆಮೇಲೆ ಒಂದ್ ಸ್ವಲ್ಪ ಬಾಯಿಂದ ಸ್ಲೋ ಆಗಿ ಉಸಿರು ತಗೊಳ್ಳೋದು, ಉಸಿರು ಬಿಡೋದು ಮಾಡಿ. ಸೊ ಯಾವಾಗ ನೀವು ಬಾಯಿಂದ ಫ್ರೀ ಆಗಿ ಸ್ಲೋ ಆಗಿ ಸ್ವಲ್ಪ ಹೊಟ್ಟೆ ಮೇಲೆ ಪ್ರೆಷರ್ ಬರೋ ತರ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಬಾಯಿಂದ ಉಸಿರಾಟ ಮಾಡಬೇಕು. ಬಾಯಿಂದ ಉಸಿರು ಅಂದ್ರೆ ಕ್ಲೀನ್ ಆಗಿ ಮಾಡಿದ್ರೆ ಸ್ವಲ್ಪ ಹೆಚ್ಚಿಗೆ ಪ್ರೆಷರ್ ಹೋಗ್ತದೆ. ಸೊ ಹಂಗ್ ಮಾಡಿದಾಗ ಅಥವಾ ಮೂಗಿಂದ ಮಾಡಿದ್ರೆ ನಡೀತದೆ ಪಾಂಬ್. ಸೊ ಮೂಗಿಂದ ಮಾಡಿದ್ರಿಂದನೇ ಅಂದ್ರೆ ಸ್ವಲ್ಪ ಯಾರು ಮೂಗಿಂದ ಮಾಡೋದು ಅಂತ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಸೊ ಬಾಯಿಂದ ದೊಡ್ಡದು ಉಸಿರು ತಗೋಬಹುದು, ಡೀಪ್ ಬ್ರೀದಿಂಗ್ ಮಾಡಬಹುದು. ಸೊ ಡೀಪ್ ಬ್ರೀದಿಂಗ್ ಮಾಡಿದಾಗ ನೀವು ಮೋಷನ್ ಕುಕ್ಕರ್ ಗಾಲಲ್ಲಿ ಕೂತ್ಕೊಂಡು ಡೀಪ್ ಬ್ರೀದಿಂಗ್ ಮಾಡಿದಾಗ ಹೊಟ್ಟೆ ಮೇಲೆ ತನ್ನಷ್ಟೇ ತಾನೇ ಪ್ರೆಷರ್ ಬಂದು ಕ್ಲೀನ್ ಆಗಿ ಸರಳವಾಗಿ ಮೋಷನ್ ಹೊರಗಡೆ ಬಂದ್ಬಿಡುತ್ತೆ, ಮಲ ವಿಸರ್ಜನೆ ಈಸಿ ಆಗುತ್ತೆ. ಸೊ ಹಂಗಾಯ್ತಾ ನಿಮ್ಗೇನು ಪ್ರಾಬ್ಲಮ್ ಇರಂಗಿಲ್ಲ. ಮೇನ್ ತಿನಿಕೆ ಮೋಷನ್ ಮಾಡುವಂತದ್ದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸೊ ಹಿಂಗ್ ಮಾಡೋದ್ರಿಂದ ಮೋಷನ್ ಕ್ಲಿಯರ್ ಆಗ್ಬಿಡುತ್ತೆ, ಪಾಸ್ ಆಗ್ಬಿಡುತ್ತೆ, ನಿಮ್ಗೇನು ತೊಂದರೆ ಇಲ್ಲ. ಸೊ ಅದಕ್ಕೇನ್ ಮಾಡ್ತೀವಿ, ಜನರಲ್ ಆಗಿ ಇದಕ್ಕೇನು ಔಷಧಿ ಕೊಡ್ತೀವಿ, ಜನರಲ್ ಆಗಿ ಮೋಷನ್ ಗಟ್ಟಿ ಆಗಿರೋದ್ರಿಂದನೇ ಗಾಯ ಆಗಿರ್ತೈತಿ. ಗಾಯ ಆಗಿದ್ದು ಜನರಲ್ ಆಗಿ ಒಣಗ್ತೈತಿ ಅಂತ ಹೇಳಿ ಸ್ವಲ್ಪ ಗಾಯ ಒಣಗೋ ತರ ಏನಾದ್ರು ಒಂದು ಯಾವ್ದಾದ್ರು ಆಯಿಲ್ ಅಥವಾ ತುಪ್ಪನು ಅಥವಾ ಕೊಬ್ಬರಿ ಎಣ್ಣೆ ಯಾವ್ದಾದ್ರು ನಾರ್ಮಲ್ ಆಗಿ ಅಲ್ಲಿ ಹಚ್ಕೋಬಹುದು. ಆಮೇಲೆ ಒಂದ್ ಸ್ವಲ್ಪ ಮೋಷನ್ ಹೋಗಾದ್ಮೇಲೆ ಒಂದು ಸಿಟ್ಸ್ ಬಾತ್ ಅಂತ ಹೇಳ್ತೀವಿ, ಅಂದ್ರೆ ಒಂದು ಟಬ್ ಅಲ್ಲಿ ಬಿಸಿ ನೀರು ಮಾಡ್ಕೊಂಡು ಅದ್ರೊಳಗಡೆ ಮೋಷನ್ ಪಾಸ್ ಮಾಡಿದ್ಮೇಲೆ ಬಂದು ಕೂಡೋದು ಅಂತ. ಸೊ ಕುಂತ್ರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗಿ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಗಾಯಕ್ಕೂ ಹೀಲಿಂಗ್ ಆಗುವಂತದ್ದು ಆಗುತ್ತೆ. ಸೊ ಜನರಲ್ ಆಗಿ ಸ್ವಲ್ಪನೇ ಗಾಯ ಇತ್ತು ಜನರಲ್ ತಾನೇ ಒಂದ್ ವಾರದಲ್ಲಿ ಹೀಲ್ ಆಗ್ಬಿಡುತ್ತೆ.
ಮತ್ತೆ ಇಲ್ಲ ಸ್ವಲ್ಪ ದೊಡ್ಡದೈತಿ ಏನೋ ಸ್ವಲ್ಪ ಬಹಳ ದಿವಸದಿಂದ ಐತೆ ಅಂದ್ರೆ ಒಂದು ಸ್ವಲ್ಪ ತೋರಿಸ್ಕೊಳ್ಳೋದು ಒಳ್ಳೇದು ಅಂತ. ಇದಕ್ಕೂ ಆಪರೇಷನ್ ಎಲ್ಲ ಮಾಡಬಹುದು ಅಥವಾ ನೆಕ್ಸ್ಟ್ ಸ್ಟೇಜ್ ಅಂದ್ರೆ ಇದು ಹಾಗೆ ಬಿಟ್ರೆ ಆಪರೇಷನ್ ಗಂಟೆಲ್ಲ ಆಗಿ ಅದಕ್ಕೂ ಮತ್ತೆ ಉದ್ದು ಗಂಟು ಬಂದು ಅದು ಗಾಯ ಒಣಗದೇ ಇರೋ ಹಾಗೆ ಕೈ ಮೇಲೆ ಮೈ ಮೇಲೆ ಆಗಿದ್ದ ಗಾಯ ಜನರಲ್ ಆಗಿ ನಾವು ಹೀಲ್ ಮಾಡ್ಕೊಂಡ್ಬಿಡೋದು. ಜನರಲ್ ಎದಕ್ಕಂటే ಡ್ರೆಸ್ಸಿಂಗ್ ಮಾಡ್ಕೊಂತೀವಿ, ಡ್ರೆಸ್ಸಿಂಗ್ ಮಾಡ್ಕೊಂಡು ಹೀಲ್ ಮಾಡ್ಕೊಂಡು ಬಿಡ್ಬೋದು. ಬಟ್ ಆದ್ರೆ ಇದು ಮೋಷನ್ ಹೋಗೋ ಜಾಗದಲ್ಲಿ ದಿನ ನೀವು ಮೋಷನ್ ಪಾಸ್ ಮಾಡಬೇಕು. ಸೊ ಅಲ್ಲಿ ಮೋಷನ್ ಟಚ್ ಆಗೋದ್ರಿಂದ ಗಾಯ ಒಣಗಬೇಕು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ಸೊ ಮೋಷನ್ ಹೋಗೋ ಜಾಗದಲ್ಲಿ ಗಾಯ ಆಗಿದ್ದನ್ನ ಸ್ವಲ್ಪ ಈ ಬಿಸಿನೀರಲ್ಲಿ ಕೂತ್ಕೊಂಡು ಇನ್ಫೆಕ್ಷನ್ ಆಗದೆ ಇರೋ ತರ ಬಹಳತನ ಕೂಡೋದು, ಹೀಟ್ ಅಂದ್ರೆ ಲೋಕಲೈಸ್ ಹೀಟ್ ಜನರೇಟ್ ಆಗ್ಲಾರ್ದು. ಸೊ ಅದ್ರ ಮೇಲೆ ಏನಾದ್ರು ಗಾಡಿ ಮೇಲೆ ಕುಂತ ಹೋಗ್ಲೇಬೇಕು ಅಂತ ಪರಿಸ್ಥಿತಿ ಬಂದ್ರೆ ಅದ್ರ ಮೇಲೆ ಕಾಟನ್ ಬಟ್ಟೆ ಏನಾದ್ರು ಹಾಕೊಂಡು ಅದ್ರ ಮೇಲೆ ಕುಂತ ಹೋಗುವಂತದ್ದು ಅಂದ್ರೆ ಹೀಟ್ ಆಗುವಂತ ಲೋಕಲೈಸ್ ಹೀಟ್ ಕಡಿಮೆ ಮಾಡ್ಕೊಳ್ಳಿ. ಸೊ ಆ ತರ ಮಾಡಿದ್ರೆ ಈ ಫಿಶರ್ ಅನ್ನೋದು ಕಡಿಮೆ ಆಗುತ್ತೆ. ಇದು ಆದ್ಮೇಲೆ ಇನ್ನೊಂದು ಭಗಂದರ್ ಅಂತ. ಇದು ಭಗಂದರ್ ಅಂದ್ರೆ ಸರ್ಜನ್ಸ್ ಎನಿಮಿ ಅಂತಾನೆ ಹೇಳ್ಬೋದು ನಾವು. ಸೊ ಭಗಂದರ್ ಅಂದ್ರೆ ಏನು, ಮೋಷನ್ ಹೋಗೋ ಜಾಗದಿಂದ ಹೊರಗಡೆ ಒಂದ್ ಸಣ್ಣ ಮೊಡವೆ ತರ ಬಕ್ಕೆ ತರ ಆಗುತ್ತೆ ಸರ್. ಈ ಬಕ್ಕೆ ಏನಾಗ್ತದೆ ಅಂದ್ರೆ ಈ ಮೊಡವೆ ಆಗಿದ್ದು ಅಥವಾ ಸಣ್ಣ ಚಿಟಗುರ ಅಂತ ಹೇಳ್ತೀವಿ, ಸಣ್ಣ ಕುರ ಅದಾಗಿ ಸ್ವಲ್ಪ ಯಾವಾಗಾದ್ರೂ ಪಸ್ ಡಿಸ್ಚಾರ್ಜ್, ಅಲ್ಲಿಂದ ಒಂದು ಪಸ್ ಡಿಸ್ಚಾರ್ಜ್ ಆಗ್ತಿರ್ತದೆ, ಕೀವು ಬರ್ತಿರ್ತದೆ. ಕೀವು ಹೊರಗಡೆ ಬಂದು ಅಲ್ಲಿಂದ ಒಂದ್ ಸ್ವಲ್ಪ ಮತ್ತೆ ಯಾವಾಗಾದ್ರೂ ಸ್ವಲ್ಪ ಬರ್ತೈತೆ ಮತ್ತೆ ಕಡಿಮೆ ಆಗ್ಬಿಡುತ್ತೆ. ಏನೋ ಟ್ಯಾಬ್ಲೆಟ್ ಅನ್ನು ತಗೊಂಡ್ರು ಅಥವಾ ಆಂಟಿಬಯೋಟಿಕ್ಸ್ ಅನ್ನು ತಗೊಂಡಿರ್ತಾರೆ ಲೋಕಲ್ ಡಾಕ್ಟರ್ಸ್, ಅಲ್ಲಿ ತಗೊಂಡ ತಕ್ಷಣ ಕಡಿಮೆ ಆಗ್ಬಿಡುತ್ತೆ. ಮತ್ತೆ ಇನ್ನೊಂದ್ ಸ್ವಲ್ಪ ದಿವಸ ಮತ್ತೆ ಬರ್ತೈತೆ. ಯಾವಾಗ ಕೀವು ಒಳಗಡೆ ಇರ್ತೈತೆ ಅವಾಗ ಮಾತ್ರ ಅವಾಗ ನೋವು ಇರ್ತೈತೆ ಅವರಿಗೆ, ಇಲ್ಲಾಂದ್ರೆ ಏನು ತೊಂದರೆ ಇರಂಗಿಲ್ಲ. ಸೊ ಇದು ಭಗಂದರ ಅಂತ ಅಥವಾ ಇದಕ್ಕ ಫಿಸ್ಟುಲಾ ಅನ್ನುವಂಥದ್ದು. ಸೊ ಇದು ಹೊರಗಡೆ ಮೋಷನ್ ಹೋಗೋ ಜಾಗ ಗುದದ್ವಾರದಿಂದ ಸೈಡಿಗೆ ಯಾವ್ದಾದ್ರು ಜಾಗದಲ್ಲಿ ಅಲ್ಲಿ ಸಣ್ಣ ಮೊಕ್ಕೆ ಇದು ಚಿಟುಗುರ ತರ ಆಗಿ ಅಥವಾ ಕುರ ತರ ಆಗಿ ಅಲ್ಲಿಂದ ಫಸ್ಟ್ ಡಿಸ್ಚಾರ್ಜ್ ಕೀವು ಹೊರಗಡೆ ಬರ್ತಾ ಇದ್ರೆ ಅದಕ್ಕೆ ಭಗಂತರ ಅಂತ ಹೇಳ್ತೀವಿ. ಇದಕ್ಕೂ ಏನೈತಿ ಕ್ಷಾರಸೂತ್ರ ಅನ್ನೋದು ಬೆಸ್ಟ್ ಅಂತ. ಇದರಲ್ಲಿ ಏನ್ ಲಕ್ಷಣಗಳು ಇರ್ತಾವೆ, ಇದರಲ್ಲೂ ಮೋಷನ್ ಪಾಸ್ ಮಾಡಬೇಕು ಅಂದ್ರೆ ಸ್ವಲ್ಪ ಯಾವಾಗಾದ್ರೂ ಒಬ್ಬರು ನೋವು ಇರ್ತಾವ, ಒಬ್ಬರು ನೋವು ಇರಂಗಿಲ್ಲ. ಆಮೇಲೆ ಕೀವು ಡಿಸ್ಚಾರ್ಜ್ ಅನ್ನೋದು ಅಂದ್ರೆ ನಾವು ಅಂಡರ್ ಗಾರ್ಮೆಂಟ್ ಸ್ವಾಯ್ಲಿಂಗ್ ಅಂತ ಅಂದ್ರೆ ಏನು, ನಾವು ನಮ್ಮ ಅಂಡರ್ ವೇರ್ ಏನಾಗ್ತಿರ್ತೈತೆ ಅಂದ್ರೆ ಅಲ್ಲಿ ಕೀವು ಬಂದು ಅಲ್ಲಿ ಒಂದ್ ಸ್ವಲ್ಪ ಹಸಿ ತರ ಆಗೋದು, ಸೊ ನವೆ ತರ ಆಗೋದು, ಆ ತರ ಆಗ್ತಿತ್ತಂದ್ರೆ ಅದು ಫಿಸ್ಟುಲಾ ಅಂತ ಹೇಳಿದ್ವಿ. ಸೊ ಇದನ್ ಬಿಟ್ಟು ಮತ್ತೆ ಕಾಂಡೈಲೋಮಸ್ ಅಂತ ಆಗ್ತಾವ, ಮತ್ತೆ ಆಮೇಲೆ ಸಿಫಿಲಿಸ್ ರೋಗದಲ್ಲಿ ಗಾಯಗಳಾಗಿರ್ತಾವ, ಅಲ್ಸರೇಟಿವ್ ಕೊಲೈಟಿಸ್, ಇವನು ಬೇರೆ ಬೇರೆ ವ್ಯಾಧಿಗಳದ. ಬಟ್ ಮೋಸ್ಟ್ ಕಾಮನ್ಲಿ ನಾವು ಕಾಣುವಂತ ವ್ಯಾಧಿಗಳು ಇವು ಅಂತ. ಸೊ ಇದರಲ್ಲಿ ನೀವು ಮೇನ್ ಥಿಂಗ್ ಯಾವುದು ಅಂತಂದ್ರೆ ಬಹಳತನ ಕೂಡೋದ್ರಿಂದ ಏನಾಗ್ತದೆ, ಕುಂತು ನಾವು ಕೂಡೋದೆಲ್ಲ ಬೋನಿನ ಮೇಲೆ ಕೂಡ್ತೀವಿ ಅಂತ, ಇಸ್ಚೆಲ್ ಬೋನ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಕೂಡ್ತೀವಿ. ಸೊ ಕುಂತು ಏನಾಗುತ್ತೆ, ಅಲ್ಲಿ ಜಾಗದಲ್ಲಿ ಬಹಳತನ ಕೂಡೋದ್ರಿಂದ ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಈಗ ಚಿಟಗುರ ಕುರ ಆಗೈತೆ ಅಂದ್ರೆ ಯಾರಿಗಾಗಿರ್ತೈತೆ ಅಂದ್ರೆ ಜನರಲ್ ಆಗಿ ಬಸ್ ನಲ್ಲೆಲ್ಲ ಟ್ರಾವೆಲ್ ಮಾಡಿ ಬಂದಿರ್ತಾರೆ ಒನ್ ನೈಟ್, ಅಂತವ್ರಿಗೆ ಆಗೋ ಚಾನ್ಸಸ್. ಯಾಕಂದ್ರೆ ಕುಂತು ಹೀಟ್ ಆಗಿ ಆ ಹೀಟ್ ಇಂದ ಅಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ಬಿಡುತ್ತೆ. ಸೊ ರಕ್ತ ಸಂಚಾರ ಕಡಿಮೆ ಆಗಿ ಅಲ್ಲಿಂದ ಸ್ವಲ್ಪ ಡೆಬ್ರಿಸ್ ಅದೇನು ಅಂಶ ಇರ್ತದೆ ಪಸ್ ಆಗ್ಬಿಡ್ತೈತಿ, ಅಲ್ಲಿಂದನೇ ಕೀವು ಸ್ರಾವ. ಅದನ್ನೇ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಅದೇ ಒಳಗಡೆ ಹೋಗಿ ಮೋಷನ್ ಹೋಗೋ ಜಾಗದಲ್ಲಿ ಕನೆಕ್ಷನ್ ಮಾಡೋದು ಅಂದ್ರೆ ದಾರಿ ಮಾಡ್ಕೊಳ್ಳೋದು. ಸೊ ರೆಕ್ಟಮ್ಮಿಗೆ ಅಥವಾ ಗುದಕ್ಕೆ, ಅದು ಭಗಂದರ್ ಅಂತ ಹೇಳಿ. ಸೊ ಇದನ್ನು ಕೂಡೋದ್ರಿಂದನೇ ಆಗೋದಂತ. ಸೊ ಅದಕ್ಕೆ ಜನರಲ್ ಆಗಿ ಕೂಡುವಂಥದ್ದು ಬಹಳತನ ಕೂಡ್ತಿದ್ರಂದ್ರೆ ನಿಮಗಿಲ್ಲ, ನಿಮ್ದು ಕೆಲಸನೇ ಕೂಡೋದೈತೆ ಸರ್, ನಾ ಏನ್ ಮಾಡ್ಬೇಕು ಬೆಳಗ್ಗೆಯಿಂದ. ಈಗ IT ವರ್ಕರ್ಸ್ 8 hours ಕಂಟಿನ್ಯೂಸ್ ಆಗಿ ಮೀಟಿಂಗ್ಸ್ ಎಲ್ಲ ಇರ್ತವೆ. ಸೊ ಹಂಗ್ ಕೂಡೋದೈತಂದ್ರೆ ನೀವು ಒಂದು ಎವ್ರಿ 15 to 20 minutes ಒಂದ್ ಸ್ವಲ್ಪ ರೆಸ್ಟ್ ತಗೊಂಡು ಅಥವಾ ನಿಮ್ ಪೊಸಿಷನ್ ಚೇಂಜ್ ಮಾಡ್ಕೊಂತಿರೋದು. ಸೊ ಸೇಮ್ ಒಂದ್ ಪೊಸಿಷನ್ ಕುಂತಿರ್ತೀವಿ, ಸ್ವಲ್ಪ ಪೊಸಿಷನ್ ಈ ತರ ಚೇಂಜ್ ಮಾಡೋದು. ಈ ತರ ಅಂದ್ರೆ ಇಷ್ಟೇ ಪೊಸಿಷನ್ ಚೇಂಜ್ ಮಾಡೋದು ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ಸ್ವಲ್ಪ ಕೈಕಾಲು ಆಡಿಸ್ಬೇಕು ಸ್ವಲ್ಪ ಅಂದ್ರೆ ಅದೇ ಸೇಮ್ ಪೊಸಿಷನ್ ಕುಂತ್ರೆ ಅಂದ್ರೆ ಆಗೋ ಚಾನ್ಸ್. ಅಂದ್ರೆ ನೀವು ಗಾಡಿ ಹೊಡೆಯೋರಿಗೆ ಅಂದ್ರೆ ಟ್ರಾವೆಲ್ಸ್ಗೆ ಜೀಪ್ ಡ್ರೈವರ್ಸ್ ಅಂತವ್ರಿಗೆಲ್ಲ ಕಾನ್ಸ್ಟಿಪೇಷನ್ ಬಾಳ ಇರ್ತದೆ, ಮೋಷನ್ ಕ್ಲಿಯರ್ ಆಗ್ತಿರಂಗ. ಯಾಕಂದ್ರೆ ಕುಂತ ಆ ವೈಬ್ರೇಷನ್ ಇಂದ ಮೋಷನ್ ಕ್ಲಿಯರ್ ಆಗಿಂಗಿಲ್ಲ, ಅಂತವರಿಗೂ ಆಗುವಂತದ್ದು. ಸೊ ಕುಂತು ಕೆಲಸ ಮಾಡೋದಿರ್ತಾರೆ, ಸ್ವಲ್ಪ ರೆಸ್ಟ್ ತಗೊಂಡು ನೀವು ಮಾಡಿದ್ರೆ ಈ ಮೂಲವ್ಯಾಧಿ ಅನ್ನೋದನ್ನ ನಾವು ಕಡಿಮೆ ಮಾಡಬಹುದು. ಅಂದ್ರೆ ನಮ್ಮ ಆಹಾರ ವಿಹಾರದಿಂದ ಆಮೇಲೆ ನಮ್ಮ ಒಂದು ದಿನನಿತ್ಯದ ಒಂದು ಏನು ನಮ್ಮ ಶೈಲಿ ಅದ ಅದನ್ನ ನಾವು ಬದಲಾವಣೆ ಮಾಡಿಕೊಳ್ಳೋದ್ರಿಂದ ಮೂಲವ್ಯಾಧಿಯನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಡಾಕ್ಟರ್, ಯಾರಾದ್ರೂ ತಮಗೆ ಈ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಅನ್ನ ಕೊಡ್ತೀರಿ? ನಂಬರ್ 9538140510. ಡಾಕ್ಟರ್ ರಾಕೇಶ್ ಕುಮಾರ್ ಶಶಿಕುಮಾರ್ ಗುಜರನ್ ಸರ್. ಬೇರೆ ಡಾಕ್ಟರ್ ರಾಕೇಶ್ ಕುಮಾರ್ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9538140510. ಒಳ್ಳೆಯದು ಡಾಕ್ಟರ್ ರಾಕೇಶ್ ಕುಮಾರ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ಕೇಳುಗರ ಜೊತೆಗೆ ಮೂಲವ್ಯಾಧಿ ಯಾಕೆ ಬರ್ತದ, ಅದನ್ನ ಯಾವ ರೀತಿ ನಾವು ನಮ್ಮ ಜೀವನ ಶೈಲಿ ಒಳಗ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಅದನ್ನ ನಿಯಂತ್ರಣದೊಳಗೆ ಇಡಬಹುದು, ಆರಾಮಾಗಿರಬಹುದು ಅನ್ನುವಂತಹ ವಿಷಯದ ಬಗ್ಗೆ ತಾವು ಸಾಕಷ್ಟು ಕೂಲಂಕುಷವಾಗಿ ತಮ್ಮ ವಿಚಾರಗಳನ್ನ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ಶ್ರೋತೃಗಳಿಗೂ ಮತ್ತು ತಮಗೂ ಧನ್ಯವಾದ ಸರ್. ನಮಸ್ಕಾರ. ಇದುವರೆಗೆ ಮೂಲವ್ಯಾಧಿ ಈ ವಿಷಯ ಕುರಿತು ವಿಜಯಪುರ ನಗರದ ಡಾಕ್ಟರ್ ರಾಕೇಶ್ ಕುಮಾರ್ ಗುಜರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ.
ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.